ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಅನ್ನುವಂತಹ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಪರಮಾತ್ಮನ ನುಡಿಗಳನ್ನು ಪುರಾಣಗಳಲ್ಲಿ ಹಾಗೂ ಇನ್ನಿತರ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಗಮನಿಸ್ತಾ ಬರ್ತಾ ಇದ್ದೀವಿ. ಭಗವಂತನ ನುಡಿಗಳು ನಮಗೆ ವೇದವಾಕ್ಯ ಅಥವಾ ಶಾಸ್ತ್ರವಾಕ್ಯಗಳು ಅಂತ ತಿಳಿಸಿದೆ. ಇವುಗಳನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಉಪಯೋಗ ಏನು? ಭಗವಂತನ ಮಾತುಗಳು ನಮಗೆ ಈ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ನಾವು ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಮುಖ್ಯವಾಗಿ ತಿಳಿಸುತ್ತೆ. ಕರ್ಮ ಅಂದರೆ ಇಲ್ಲಿ ಕೆಲಸ ಅಂತ ಸಾಮಾನ್ಯವಾದ ಅರ್ಥದಲ್ಲೂ ತಿಳ್ಕೊಬೋದು. ಕರ್ಮ ಅನ್ನುವಂಥದ್ದು ಶಾಸ್ತ್ರೋಕ್ತವಾಗಿದ್ದರೆ ನಮ್ಮ ಜೀವನ ಸುಗಮ ಆಗಿರುತ್ತೆ. ಅದೇ ಏನಾದರೂ ಈ ಕರ್ಮ ಅನ್ನುವಂಥದ್ದು ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಜೀವನದಲ್ಲಿ ಹಲವಾರು ವಿಧದ ಸಮಸ್ಯೆಗಳು ನಮಗೆ ತಲೆದೋರುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ. ಇದಕ್ಕೆ ಕಾರಣ ಏನು ಅಂದರೆ, ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೆ ನಮಗೆ ದೈವಬಲ ಅನ್ನುವಂಥದ್ದೇ ಬಹಳ ಮುಖ್ಯ. ಈ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ತನ್ನ ಅಂಶಗಳಾದ ದೇವತೆಗಳನ್ನು ಲೋಕಪಾಲಕರನ್ನಾಗಿ ಮಾಡಿದ್ದಾನೆ. ಆ ದೇವತೆಗಳೆಲ್ಲ ಪ್ರಕೃತಿಯಲ್ಲಿ
ನಿಯಮಬದ್ಧವಾಗಿ ಬಹಳ ವ್ಯವಸ್ಥಿತವಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಲೋಕ ಕಲ್ಯಾಣ ಅಂತ ಕರೀತಾರೆ, ಅಥವಾ ಲೋಕಪಾಲನೆ ಅಂತಲೂ ಕರೀತಾರೆ. ನಾವು ಮನುಷ್ಯ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದ ಮೇಲೆ ದೇವತೆಗಳ ಅನುಗ್ರಹದಿಂದಲೇ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ನಿರ್ವಹಿಸಬೇಕಾಗತ್ತೆ. ಯಾವ ರೀತಿಯಲ್ಲಿ ನಾವು ಇದನ್ನು ಸಮರ್ಪಕವಾಗಿ ನಿರ್ವಹಿಸ್ಬೋದು, ಇದು ನಮಗೆ ಭಗವಂತನ ಮಾತುಗಳಲ್ಲಿ ಶಾಸ್ತ್ರ ಮುಖೇನ ನಮಗೆ ಸಿಗುತ್ತೆ. ಅದರಲ್ಲಿ ಭಾಗವತದ ಒಂದು ಪ್ರಸಂಗವನ್ನು ನಾವು ಗಮನಿಸೋಣ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದ ಕೊನೆಯ ಹಂತ, ಯದುಕುಲದ ನಾಶ ಎಲ್ಲ ಆಗ್ಬಿಟ್ಟಿದೆ. ಈಗ ಪರಮಾತ್ಮ ಪರಂಧಾಮಕ್ಕೆ ಹಿಂತಿರುಗೋದಕ್ಕೆ ಸಿದ್ಧವಾಗಿ ಇದ್ದಾನಂತೆ. ತನ್ನಲ್ಲಿ ತಾನು ಅನುರಕ್ತನಾಗಿ ತನ್ನಲ್ಲೇ ತಾನು ನೆಲೆಸಿ ಪರಮಾತ್ಮ ಮಲಗಿದ್ದಾಗ ಅಲ್ಲಿ ಉದ್ಧವ ಶ್ರೀಕೃಷ್ಣನ ಪ್ರಿಯನಾದ ಭಕ್ತ, ಕೃಷ್ಣನಿಗೆ ಬಹಳ ಪ್ರೀತಿ ಪಾತ್ರ. ಅವನಿಗೆ ಗೊತ್ತಾಗುತ್ತೆ ಪರಮಾತ್ಮ ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ಹೊರಟುಬಿಡ್ತಾ ಇದ್ದಾನೆ, ನಾನೀಗ ಶ್ರೀಕೃಷ್ಣನನ್ನು ಕಾಣೋದು ಬಹಳ ಮುಖ್ಯ ಅಂಥೇಳಿ ಅಲ್ಲಿಗೆ ಧಾವಿಸಿ ಬರ್ತಾನೆ. ಶ್ರೀಕೃಷ್ಣನನ್ನು ನೋಡಿ ನಮಸ್ಕರಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾನೆ. ಕೃಷ್ಣ ಹೇಳ್ತಾನೆ, ಸರಿಯಾದ ಸಮಯಕ್ಕೆ ನೀನು ಬಂದಿದೀಯಾ, ಈಗ ನೀನು ನಿನ್ನ ಆತ್ಮೋದ್ಧಾರಕ್ಕಾಗಿ ತಪಸ್ಸನ್ನು ಆಚರಿಸಬೇಕು ಅಂತೆಲ್ಲ ಹೇಳ್ತಾನೆ. ಆಗ ಉದ್ಧವ ಹೇಳುವಂಥ ಮಾತು, ನೀನು ಇಲ್ಲಿವರೆಗೂ ಲೋಕದಲ್ಲಿದ್ದೆ, ಧರ್ಮದ ಸ್ಥಾಪನೆಯನ್ನು ಮಾಡಿದೆ, ದುಷ್ಟರನ್ನೆಲ್ಲ ನಾಶ ಮಾಡಿ ಸಜ್ಜನರನ್ನು ಕಾಪಾಡ್ತಾ ಬಂದಿದೆಯಾ. ಈಗ ನೀನು ಪರಂಧಾಮಕ್ಕೆ ಹೊರಟ ಮೇಲೆ ಇಲ್ಲಿ ನಾವು ಯಾವುದನ್ನು ನೆಚ್ಚಿಕೊಂಡು ಯಾವುದನ್ನು ಆಧರಿಸಿ ನಾವು ಜೀವನ ಮಾಡೋದು? ಯಾಕೆಂದರೆ ಕಾಲದ ಗತಿಯಂತೆ ಇನ್ನೇನು ಕಲಿಯುಗ ಪ್ರಾರಂಭ ಆಗಿಬಿಡುತ್ತೆ, ದ್ವಾಪರ ಯುಗದ ಅಂತ್ಯ ಅದು. ಆಗ ಕೃಷ್ಣ ಹೇಳ್ತಾನೆ, ನಾನು ಈಗಾಗಲೇ ಗೀತಾ ಸಂದೇಶದ ಮೂಲಕ, ಅಂದರೆ ಭಗವದ್ಗೀತೆಯ ಮೂಲಕ ಭಕ್ತರಿಗೆಲ್ಲರಿಗೂ ಕೂಡ ಬೇಕಾಗಿರುವಂಥ ವಿಚಾರಗಳನ್ನು ಕೊಟ್ಟಿದ್ದೀನಿ. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಹೇಗಿರಬೇಕು ಅನ್ನುವಂತಹ ಈ ಧಾರ್ಮಿಕ ವಿಚಾರಗಳಾಗ್ಬೋದು, ಆಧ್ಯಾತ್ಮಿಕ ಸಾಧನೆಗಳ ಬಗ್ಗೆ ಆಗ್ಬೋದು, ಇವೆಲ್ಲವನ್ನು ತಿಳಿಸಿದ್ದಾನೆ. ಉದ್ಧವ ಕೇಳಿದಾಗ ಕೃಷ್ಣನಿಗೆ ಪುನಃ ಆ ವಿಚಾರಗಳನ್ನು ತಿಳಿಸಬೇಕು, ತನ್ಮೂಲಕ ಮುಂದೆ ಬರುವಂಥ ಭಕ್ತರಿಗೆ, ಸಜ್ಜನರಿಗೆ ಬಹಳ ಉಪಯುಕ್ತವಾಗುತ್ತೆ ಅಂಥೇಳಿ ಉದ್ಧವನಿಗೆ ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಉದ್ಧವ ಆಗ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ನಿನ್ನ ಭಕ್ತರು ಹೇಗೆ ಬಹಳ ಬೇಗ ನಿನ್ನ ಅನುಗ್ರಹ ಪಡ್ಕೋಬೋದು? ಏಕೆಂದರೆ ನಮಗೆ ಗೊತ್ತಿದೆ, ನಿನ್ನ ಅನುಗ್ರಹದಿಂದಲೇ ಪಾಂಡವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ದಾಟ್ಕೊಂಡು ಬಂದು ಅವರು ಜಯಶೀಲರಾದರು, ಉದ್ಧಾರ ಆದರು. ನಿನ್ನ ಅನುಗ್ರಹ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಸಂಪತ್ತು, ಪರಾಕ್ರಮ, ಶಕ್ತಿಶಾಲಿಗಳ ಸಹಾಯ ಇವೆಲ್ಲ ಇದ್ದರೂ ಕೂಡ ಕೌರವರು ಎಲ್ಲ ನಾಶ ಆದರು. ನಿನ್ನ ಭಕ್ತರು ಹೇಗೆ ನಿನ್ನ ಕೃಪೆಯನ್ನು ಪಡ್ಕೊಳ್ತಾರೆ, ಅದನ್ನು ದಯವಿಟ್ಟು ತಿಳಿಸು ಅಂತ ಉದ್ಧವ ಕೇಳ್ತಾನೆ. ಸುಲಭವಾದ ಮಾರ್ಗ ಯಾವುದು? ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥ ಮಾತು, ಉದ್ಧವ, ಸತ್ಸಂಗ ಅನ್ನುವಂಥದ್ದೊಂದಿದೆ, ಸತ್ಪುರುಷರ ಸಹವಾಸ. ಇದಕ್ಕಿಂತ ಸುಲಭವಾದ ಉತ್ತಮವಾದ ಮಾರ್ಗ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಈ ಸತ್ಪುರುಷರ ಸಂಘವಾದರೂ
ಜನಗಳು ಹಿಂದೆ ಮಾಡಿರುವಂತಹ ಸುಕೃತ ಅಂದರೆ ಒಳ್ಳೆಯ ಕೆಲಸದ ಅಥವಾ ಪುಣ್ಯ ಫಲದ ರೂಪದಲ್ಲಿ ಅವರಿಗೆ ಸಿಗುತ್ತೆ. ಎಲ್ಲರಿಗೂ ಸಿಗಲ್ಲ ಸತ್ಸಂಗ. ಆದರೆ ಯಾರಿಗೆ ಈ ಸತ್ಸಂಗ ಪ್ರಾಪ್ತವಾಗುತ್ತೋ ಖಂಡಿತವಾಗಿ ಅವರು ನನ್ನ ಬಳಿಗೆ ಬರ್ತಾರೆ, ನನ್ನ ಅನುಗ್ರಹವನ್ನು ಪಡ್ಕೊಳ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಭಯ ಆಗಲಿ ಚಿಂತೆ ಆಗಲಿ ಇರೋದಿಲ್ಲ. ಧೈರ್ಯವಾಗಿ ಅವರು ಜೀವನ ಮಾಡ್ತಾರೆ. ಧರ್ಮದ 10 ಲಕ್ಷಣಗಳು ಅಂತ ಇದೆ. ಧೃತಿಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಮಂ ಧರ್ಮಲಕ್ಷಣಂ. ಈ ಧರ್ಮದ ಲಕ್ಷಣಗಳಲ್ಲಿ ಮೊದಲನೇದೇನೆ ಧೃತಿ ಅಂತ. ಧೃತಿ ಅಂದರೆ ಧೈರ್ಯ ಅಂತ. ನನ್ನ ಭಕ್ತರಿಗೆ ನಾನು ಧೈರ್ಯವನ್ನು ಕೊಡ್ತೀನಿ. ಧೈರ್ಯಂ ಸರ್ವತ್ರ ಸಾಧನಂ. ಒಬ್ಬ ಮನುಷ್ಯ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅವನಿಗೆ ಧೈರ್ಯನೇ ಬಹಳ ಮುಖ್ಯವಾದ್ದು. ಅದು ಭಗವಂತನ ಅನುಗ್ರಹದಿಂದ ಸಿಗುತ್ತೆ. ಎಂತಹ ಧೈರ್ಯ ಅದು ಅಂದರೆ ಸತ್ವಗುಣದಿಂದ ಹುಟ್ಟುವಂಥ ಧೈರ್ಯ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ರಜೋಗುಣದಿಂದಲೂ ಹುಟ್ಟುತ್ತೆ, ಆದರೆ ದುರ್ಯೋಧನನಿಗೊಂದು ಧೈರ್ಯ ಇತ್ತು. ನನ್ನ ಜೊತೆ ಭೀಷ್ಮರಿದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಬಹಳ ದೊಡ್ಡ ದೊಡ್ಡ ವೀರಾದಿ ವೀರರೆಲ್ಲ ಇದ್ದಾರೆ, ನಾನೇ ಯುದ್ಧದಲ್ಲಿ ಗೆಲ್ಲೋದು ಅಂತ ಭಾವಿಸ್ಬಿಟ್ಟಿದ್ದ. ಯಾವಾಗ ಒಬ್ಬೊಬ್ಬರೇ ನಾಶವಾಗ್ತಾ ಬಂದರೋ ಅವನಿಗೆ ಭಯ ಶುರುವಾಯಿತು. ನೋಡಿ, ಮೊದಲಿದ್ದಿದ್ದ ಧೈರ್ಯ ಈಗಿಲ್ಲ. ಇನ್ನು ತಾಮಸಿಕ ಧೈರ್ಯ ಅಂತ ಒಂದಿರುತ್ತೆ. ಅದು ಏನು ಅಂದರೆ ಈ ರಾಕ್ಷಸರು, ಆಮೇಲೆ ಬೇರೆ ಬೇರೆ ದೈತ್ಯರು, ಇವರಿಗೆಲ್ಲ ಒಂದು ಧೈರ್ಯ. ಅವರು ಹಿಂದೆ ಮುಂದೆ ಏನು ಪರಿಣಾಮ ಏನು ಯೋಚನೆ ಮಾಡಲ್ಲ, ಸುಮ್ಮನೆ ನುಗ್ಗುತ್ತಾರೆ, ನಾಶವಾಗ್ತಾರೆ. ಆದರೆ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದು ಸಾತ್ವಿಕ ಧೃತಿ ಅಥವಾ ಸಾತ್ವಿಕ ಧೈರ್ಯ, ಸತ್ವಗುಣದಿಂದ ಉಂಟಾಗುವಂತಹ ಧೈರ್ಯ. ಈ ಧೈರ್ಯವನ್ನು ಭಗವಂತ ನಮಗೆ ಕೊಡ್ತಾನೆ. ಭಗವದ್ ಭಕ್ತರು ಈ ಧೈರ್ಯವನ್ನು ಪಡ್ಕೊಂಡ್ಮೇಲೆ ಅವರಿಗೆ ನಿಶ್ಚಿಂತರಾಗ್ತಾರೆ. ಯಾಕೆಂದರೆ ನಾನು ನನ್ನ ಪರಮಾತ್ಮನ ಅಧೀನದಲ್ಲಿದ್ದೀನಿ. ಹಾಗಾಗಿ ನನಗೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಪರಮಾತ್ಮ ನನ್ನನ್ನು ಅದೆಲ್ಲದರಿಂದ ರಕ್ಷಣೆ ಮಾಡ್ತಾನೆ. ಇಂತಹ ಒಂದು ಧೈರ್ಯ ಇದು. ಮನುಷ್ಯರನ್ನು ನಂಬಿಕೊಂಡಿರುವಂಥ ಧೈರ್ಯ ಅಲ್ಲ. ಹಾಗೆಯೇ ಹಣವನ್ನು ನಂಬಿಕೊಂಡು ಬಂದಿರುವಂಥ ಧೈರ್ಯನೂ ಅಲ್ಲ, ಅಥವಾ ತನ್ನ ಶರೀರ ಬಲದಿಂದ ಬಂದಿರುವಂಥ ಧೈರ್ಯನೂ ಅಲ್ಲ. ಯಾಕೆಂದರೆ ಶರೀರಕ್ಕೆ ಒಂದು ರೋಗ ಬಂದರೆ ಬಲ ಎಲ್ಲ ಹೊಟ್ಟೋಗುತ್ತೆ. ಮನುಷ್ಯರು ಗಾಳಿ ಬೀಸೋ ಹಾಗೆ, ಗಾಳಿ ಯಾವ ಕ್ಷಣದಲ್ಲಾದರೂ ದಿಕ್ಕು ಬದಲಾಯಿಸೋ ಹಾಗೆ ಮನುಷ್ಯರು ಯಾವುದೇ ಸಂದರ್ಭದಲ್ಲೂ ಮನಸ್ಸನ್ನು ಬದಲಾಯಿಸ್ಕೊಂಡ್ಬಿಡ್ತಾರೆ, ಕೈ ಬಿಟ್ಟು ಹೊಟ್ಟೋಗ್ತಾರೆ. ಇಂಥ ಘಟನೆಗಳು ಬಹಳಷ್ಟು ನಮಗೆ ಇತಿಹಾಸದಲ್ಲಿ ಕಾಣುತ್ತೆ. ಇನ್ನು ಹಣವಾದರೂ ಹೇಳೋದಕ್ಕೆ ಆಗೋದಿಲ್ಲ. ಅದು ಇರುತ್ತೆ, ಈಗಿರುತ್ತೆ, ಈಗಿಲ್ಲ. ಇಲ್ಲಿ ಪರಮಾತ್ಮನ ಕೃಪೆಯಿಂದ ನಮಗುಂಟಾಗುವಂತಹ ಧೈರ್ಯ, ಭಕ್ತರಿಗಿರುವಂಥ ಧೈರ್ಯ ಏನು ಅಂದರೆ ಭಗವಂತ ನನ್ನವನು. ಯಾಕೆಂದರೆ ನಾನು ಧರ್ಮ ಮಾರ್ಗದಲ್ಲಿ ನಡೆದಿದ್ದೀನಿ, ಪರಮಾತ್ಮ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಧೈರ್ಯ. ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಹೇಳ್ತಾನೆ. ಸತ್ಸಂಗ, ಸತ್ಪುರುಷರ ಸಹವಾಸದಿಂದ ಮನುಷ್ಯನಿಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಉಂಟಾಗತ್ತೆ. ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳ್ತಾರೆ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆತ್ಮವಿಶ್ವಾಸ. ತನ್ನಲ್ಲಿ ತನಗೆ ವಿಶ್ವಾಸ ಇರಬೇಕು. ಅದು ಇರುತ್ತೆ, ಆದರೆ ಸ್ವಲ್ಪ ಕಾಲ ಇದ್ದು ಹೊರಟೋಗುವಂಥ ವಿಶ್ವಾಸ ಅಲ್ಲ, ಅದು ಶಾಶ್ವತವಾಗಿರಬೇಕು. ಅಂತಹ ವಿಶ್ವಾಸ, ಅಂತಹ ಧೈರ್ಯ, ಆಮೇಲೆ ಸ್ಥೈರ್ಯ ಅಂತ ಕೂಡ ಕರೀತಾರೆ. ಸ್ಥೈರ್ಯ ಅಂದರೆ ಸ್ಥಿರವಾದ ಬುದ್ಧಿ, ಭಗವಂತನಲ್ಲಿ ನೆಲೆಸಿರುವಂಥ ಬುದ್ಧಿ. ಇದನ್ನು ನಾವು ಭಗವಂತನ ಅನುಗ್ರಹದಿಂದ ಪಡ್ಕೋತೀವಿ. ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಇದನ್ನು ಹೇಳ್ತಾನೆ.
ಯಾರು ನನ್ನನ್ನು ನಂಬಿಕೊಂಡಿರ್ತಾರೋ ಅವ್ರಿಗೆ ಯಾವತ್ತೂ ಕೂಡ ಯಾವುದೇ ಥರದ ವಿನಾಶ ಆಗಲಿ, ನಷ್ಟ ಆಗಲಿ, ದುಃಖ ಆಗಲಿ, ಬೇರೆ ಇನ್ಯಾವುದೇ ಒಂದು ಅನಾಹುತಗಳಾಗಲಿ ಯಾವುದೂ ಆಗೋದಕ್ಕೆ ಸಾಧ್ಯವಿಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಉದ್ಧವನಿಗೆ ಈ ಮಾತನ್ನು ಕೃಷ್ಣ ಹೇಳಿದಾಗ ಉದ್ಧವನಿಗೆ ಬಹಳ ಧೈರ್ಯ ಬರುತ್ತೆ. ಆಮೇಲೆ ಆ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಉದ್ಧವ ಕೇಳ್ತಾನೆ. ಈಗ ನನಗೇನೋ ಸಿಕ್ತು ನಿನ್ನಿಂದ, ಮುಂದೆ ಬರುವಂಥ ಭಕ್ತರಿಗೆ ಹೇಗೆ? ಆಗ ಪರಮಾತ್ಮ ಹೇಳ್ತಾನೆ, ನಾನು ಭಾಗವತದಲ್ಲಿ, ಅಂದರೆ ನನ್ನ ಚರಿತ್ರೆ, ಭಾಗವತ ಅಂದರೆ ಪರಮಾತ್ಮನ ಚರಿತ್ರೆ, ಹಾಗೆ ಭಗವಂತನ ವಾಣಿ ಭಗವದ್ಗೀತೆ, ಇದರಲ್ಲಿ ನಾನು ಸೂಕ್ಷ್ಮ ರೂಪದಲ್ಲಿ ನೆಲೆಸಿರ್ತೀನಿ. ಯಾರು ಅದನ್ನು ಅಧ್ಯಯನ ಮಾಡ್ತಾರೋ, ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸ್ತಾರೋ, ನನ್ನ ಶಕ್ತಿ ಅವರಲ್ಲಿ ಕೆಲಸ ಮಾಡುತ್ತೆ. ಆಗ ಅವರಿಗೆ ಯಾವುದೇ ವಿಧದ ಸಂದೇಹ ಇರೋದಿಲ್ಲ. ಹಿಂದೆ ಒಂದು ಮಾತು ಗಮನಿಸಿದ್ವಿ ನಾವು, ಸಂಶಯ ರಾಕ್ಷಸ ನಾಶ ಮಹಾಸ್ತ್ರಂ ಅಂತ. ಮನುಷ್ಯನಿಗೆ ಸಂಶಯ ಅನ್ನೋದೊಂದು ಬಂದ್ಬಿಟ್ರೆ ಅವನ ಹತ್ರ ಏನೆಲ್ಲ ಅನುಕೂಲ ಮತ್ತು ಏನೆಲ್ಲ ಒಂದು ನಾವೇನೇಂತೀವಿ ಅದನ್ನು ಮೆಟೀರಿಯಲ್ ಅಂತ ಕರಿತೀವಿ, ಅಂದರೆ ವಸ್ತುಗಳು, ಜನಗಳ ಸಹಾಯ ಎಲ್ಲ ಇದ್ದರೂ ಕೂಡ ಕೆಲವೊಮ್ಮೆ ಅವನು ಹತಾಶನಾಗ್ಬಿಡ್ತಾನೆ. ಆದರೆ ಭಗವಂತನ ಅನುಗ್ರಹದಿಂದ ಉಂಟಾಗುವಂತಹ ಧೈರ್ಯ ಇದು ಯಾವತ್ತೂ ಕಡಿಮೆ ಆಗುವಂಥದ್ದಲ್ಲ. ಹೀಗಾಗಿ ಪರಮಾತ್ಮ ಹೇಳ್ತಾನೆ, ನೀನೇನು ಹೆದರಬೇಕಾಗಿಲ್ಲ, ನಾನು ಸದಾ ನನ್ನ ಭಕ್ತರ ಜೊತೆಗಿದ್ದು ನಾನು ಅವರನ್ನು ಕಾಪಾಡ್ತಾ ಇರ್ತೀನಿ. ಈಗ ಉದ್ಧವ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮನನ್ನು. ನಾವು ಭಕ್ತರಾದವರು ನಿನ್ನನ್ನು ಸೇರಬೇಕಾದ್ರೆ ನಿನ್ನ ಭಕ್ತರ ಸಂಘವನ್ನು ಮಾಡಬೇಕು, ಸತ್ಪುರುಷರ ಸಾಧು ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಹೇಳ್ತೀಯ. ಅವರ ಲಕ್ಷಣಗಳೇನು? ಅವ್ರು ಹೇಗಿರ್ತಾರೆ? ನಮ್ಗೆ ಹೇಗೆ ಗೊತ್ತಾಗುತ್ತೆ ಇವರು ಭಕ್ತರು ಸಜ್ಜನರು, ಇವರು ಸಂಘ ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗತ್ತೆ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಭಕ್ತರಲ್ಲಿ ಕೆಲವು ಮುಖ್ಯವಾದ ಲಕ್ಷಣಗಳಿರುತ್ತೆ. ಆ ಲಕ್ಷಣಗಳನ್ನು ನಾವು ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ 7 ಶ್ಲೋಕಗಳು ಬರುತ್ತೆ, ಭಕ್ತರ ಲಕ್ಷಣಗಳು ಅಂತ. ಅದೆಲ್ಲ ಭಗವಂತನ ಮಾತುಗಳೇ. ಈ ಲಕ್ಷಣಗಳು ಯಾರಲ್ಲಿ ಇರುತ್ತೋ ಇವರು ನನ್ನ ಪ್ರೀತಿ ಪಾತ್ರರಾದ ಭಕ್ತರು, ಅಂಥವರ ಸಂಘವನ್ನು ಮಾಡಬೇಕು. ಆಗ ಖಂಡಿತವಾಗಿ ಆ ಭಕ್ತಿ ಅನ್ನುವಂಥದ್ದು ಆ ಸತ್ಸಂಗದ ಫಲವಾಗಿ ಇವರಲ್ಲೂ ಕೂಡ ಅದು ಜಾಗೃತ ಆಗುತ್ತೆ. ಆ ಲಕ್ಷಣಗಳೇನು? ಪರಮಾತ್ಮ ಯಾವ್ಯಾವ ಲಕ್ಷಣಗಳನ್ನು ಹೇಳಿದ್ದಾನೆ ಅದನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಬಂಧುಗಳೇ, ಶ್ರೀಕೃಷ್ಣ ಪರಮಾತ್ಮನನ್ನು ಉದ್ಧವ ಪ್ರಶ್ನಿಸ್ತಾ ಇರೋದು, ಪರಮಾತ್ಮ ಅದಕ್ಕೆ ಉತ್ತರವನ್ನು ಕೊಡ್ತಾ ಇರೋದು. ಅದರಲ್ಲಿ ಭಗವಂತನ ಒಂದು ಆಶ್ವಾಸನೆ, ನನ್ನ ಭಕ್ತರಿಗೆ ಯಾವತ್ತೂ ಕೂಡ ನಾಶ ಇಲ್ಲ, ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅವರು ಎಲ್ಲ ವಿಧದಿಂದಲೂ ನನ್ನನ್ನೇ ನಂಬಿರ್ತಾರೆ, ನನ್ನನ್ನೇ ಆಶ್ರಯಿಸಿರ್ತಾರೆ. ಹಾಗಾಗಿ ಅವರಿಗೆ ಎಲ್ಲ ಸಂದರ್ಭದಲ್ಲೂ ನಾನು ಅವರ ಜೊತೆಗಿದ್ದು ಅವರನ್ನು ರಕ್ಷಣೆ ಮಾಡ್ತಾ ಇರ್ತೀನಿ. ಉದ್ಧವ ಕೇಳ್ತಾನೆ, ಈ ಭಕ್ತರ ಲಕ್ಷಣಗಳೇನು ಅಂತ. ಆಗ ಪರಮಾತ್ಮ ಹೇಳ್ತಾನೆ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸುಖ ದುಃಖ ಸಮಕ್ಷಮಿ. ನನ್ನ ಭಕ್ತರು ಯಾರಲ್ಲೂ ಕೂಡ ದ್ವೇಷ ಭಾವನೆಯನ್ನು ಹೊಂದಿರಲ್ಲ. ಎಲ್ಲ ಜೀವಿಗಳು ನನ್ನ ಸೃಷ್ಟಿ, ನನ್ನದೇ ಪ್ರತಿರೂಪ, ಅಂದರೆ ಪರಮಾತ್ಮನ ಪ್ರತಿರೂಪ ಅಂತ ಭಾವಿಸ್ತಾರೆ. ಹಾಗಾಗಿ ಅವರಿಗೆ
ಸದಾ ನಾನು ಪ್ರತ್ಯಕ್ಷನಾಗಿರ್ತೀನಿ. ಇಂತಹ ಒಂದು ಭಾವನೆ ಇರೋರು ಅವರಿಗೆ ಸುಖ ದುಃಖಗಳು, ಶತ್ರು ಮಿತ್ರರು, ಲಾಭ ನಷ್ಟಗಳು, ಈ ದ್ವಂದ್ವಗಳು ಅಂತ ನಾವೇನು ಕರಿತೀವೋ, ಮನುಷ್ಯನ ಜೀವನದಲ್ಲಿ ದ್ವಂದ್ವಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಶೀತ ಉಷ್ಣ, ಸುಖ ದುಃಖ, ನನ್ನವರು ಬೇರೆಯವರು, ನನ್ನ ಲಾಭ ನನಗೆ ನಷ್ಟ ಆಗುವಂಥದ್ದು, ಈ ಥರ ಎಲ್ಲ ದ್ವಂದ್ವಗಳಿರುತ್ತೆ. ಆ ಎಲ್ಲ ದ್ವಂದ್ವಗಳಿಂದ ಮುಕ್ತರಾಗ್ಬಿಡ್ತಾರೆ. ಈ ದ್ವಂದ್ವ ಭಾವಗಳೇನು ಅಂದರೆ ಅದನ್ನ ಮೋಹ ಅಂತ ಕರೀತಾರೆ. ಜ್ಞಾನ ತಪಸ್ಸಿನ ಬಲದಿಂದ ನನ್ನ ಭಕ್ತರು ಮೋಹವನ್ನು ಜಯಿಸಿರ್ತಾರೆ. ಸಾಮಾನ್ಯರೇನಾಗ್ತಾರೆ, ಈ ಮೋಹದಲ್ಲಿ ಸಿಲ್ಕೊಂಡಿರ್ತಾರೆ. ಮೋಹ ಅಂದ್ರೇನು? ಮುಹ್ಯತಿ ಅಂತ ಕರೆಯುತ್ತೆ ಸಂಸ್ಕೃತ. ಅಂದರೆ ನಮ್ಮ ಮನಸ್ಸನ್ನು ಆವರಿಸ್ಕೊಂಡ್ಬಿಡುತ್ತೆ. ಒಂದು ಕತ್ತಲೆ ಆವರಿಸ್ಕೊಂಡಾಗ ಏನಾಗುತ್ತೆ, ನಾವು ಯಾರು, ಈ ಜಗತ್ತಿಗೆ ಯಾಕೆ ಬಂದ್ವಿ, ನಾವಿಲ್ಲಿ ಏನು ಕೆಲಸ ಮಾಡಕ್ಕೆ ಬಂದಿದ್ದೀವಿ, ಎಷ್ಟು ಕಾಲ ಈ ಜಗತ್ತಲ್ಲಿ ಇರ್ತೀವಿ, ಎಲ್ಲಿಂದ ಬಂದು ಅಲ್ಲಿಗೆ ಹಿಂತಿರುಗೋದು ಹೇಗೆ, ಇದೆಲ್ಲವನ್ನು ಮರ್ತು ಬಿಡ್ತಾರೆ. ಯಾರನ್ನಾರು ಕೇಳಿ, ನೀವು ಎಲ್ಲಿಂದ ಬಂದ್ರಿ ಈ ಜಗತ್ತಿಗೆ, ಯಾವ ಉದ್ದೇಶದಿಂದ ಹುಟ್ಟಿದ್ದೀರಾ, ಏನೂ ಗೊತ್ತಿಲ್ಲ. ಮುಂದೆ ನಿಮ್ಮ ಜೀವನ ಹೇಗಿರುತ್ತೆ ಏನಾದ್ರು ಕಲ್ಪನೆ ಇದೆಯಾ, ಏನೋ ಗೊತ್ತಿಲ್ಲ. ಜೀವನ ಮುಗಿಯೋದಂತೂ ಒಂದಿನ ನಿಶ್ಚಯ, ಆಮೇಲೆ ಏನಾಗ್ತೀರಾ ಗೊತ್ತಿಲ್ಲ. ಎಲ್ಲಕ್ಕೂ ಗೊತ್ತಿಲ್ಲ ಅನ್ನುವಂಥ ಏನಿರುತ್ತೋ, ಈ ಗೊತ್ತಿಲ್ಲ ಅನ್ನೋದನ್ನೇ ಅಜ್ಞಾನ ಅಂತ ಕರೀತಾರೆ. ಪರಮಾತ್ಮ ಹೇಳೋದೇನು ಅಂದರೆ, ನನ್ನ ಭಕ್ತರಲ್ಲಿ ನಾನು ಜ್ಞಾನ ಜ್ಯೋತಿಯನ್ನು ಬೆಳಗಿಸಿರ್ತೀನಿ. ಅವ್ರಿಗೆ ಗೊತ್ತಿಲ್ಲ ಅನ್ನೋ ಮಾತೇ ಗೊತ್ತಿಲ್ಲ. ಭಕ್ತರಿಗೆ ಪರಮಾತ್ಮನ ಕೃಪೆಯಿಂದ ಉಂಟಾದ ಜ್ಞಾನ ಅವರಿಗೆ ಪ್ರತಿಯೊಂದು ಸಂದರ್ಭವನ್ನು, ಪ್ರತಿಯೊಂದು ಘಟನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಶಕ್ತಿ ಅವರಲ್ಲಿ ಇರುತ್ತೆ. ಪರಮಾತ್ಮನ ಕೃಪೆಯಿಂದ ಅವರು ಅದನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಅವರೆಲ್ಲೂ ಕೂಡ ವಿಚಲಿತರಾಗೋದಿಲ್ಲ. ಅವರಿಗೆ ಮೃತ್ಯು ಅನ್ನುವಂಥದ್ದೇ ಒಂದು ಆಟ. ಈ ರೀತಿಯಲ್ಲಿ ಅವರಿಗೆ ಜೀವನ ಅನ್ನೋದು ಯಾವುದನ್ನು ಕೂಡ ಅವರು ತುಂಬ ಗಂಭೀರವಾಗಿ ತಗೊಳ್ಳಲ್ಲ. ಮತ್ತೆ ಹೇಗೆ ತಗೋತಾರೆ? ಇದನ್ನ ಭಗವಂತನ ಲೀಲೆ ಅಂತ ತಗೊಳ್ತಾರೆ. ಲೀಲೆ ಅಂದರೆ ಸಂಸ್ಕೃತದಲ್ಲಿ ಆಟ ಅಂತ. ಪುರಂದರದಾಸರು ಹೇಳ್ತಾರೆ, ಆಟಕ್ಕೆ ಲೋಕಗಳೆಲ್ಲವ ಸೃಜಿಸುವ ನಾಟಕದರ ತನ್ನ ಲೀಲೆಯಲ್ಲಿ ಅಂತ ಮುಂದುವರಿಸಿ ಹೇಳ್ತಾರೆ. ಅಂದರೆ ತನ್ನ ಒಂದು ಸಂತೋಷಕ್ಕಾಗಿ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಯಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ತಾನೇ ಪ್ರವೇಶ ಆಗಿದ್ದಾನೆ. ತನ್ನ ಒಂದು ಆಟವನ್ನು ತಾನು ಆಡ್ತಾ ಇದ್ದಾನೆ. ಇದನ್ನೇ ಗೀತೆಯಲ್ಲಿ ಪರಮಾತ್ಮ ಹಲವಾರು ಕಡೆ ಹೇಳ್ತಾನೆ. ಈ ಒಂದು ಸತ್ಯ ಇದು ಭಕ್ತರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆಮೇಲೆ ಮತ್ತೊಂದು ಮಾತಿದೆ ಭಾಗವತದಲ್ಲಿ, ತೇನ ವಿನ ತೃಣಮಪಿ ನಾಚಲತಿ ಅಂತ. ಪರಮಾತ್ಮನ ಇಚ್ಛೆ ಇಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡಲ್ವಂತೆ. ಯಾಕೆಂದ್ರೆ ಅಣುವಿನಲ್ಲೂ ಪರಮಾತ್ಮ ಇದ್ದಾನೆ. ಅವನ ಇಚ್ಛೆಯಂತೆ ಈ ಪ್ರಕೃತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಕಾಲಕ್ಕನುಗುಣವಾಗಿ ಏನೇನು ನಡೀತಾ ಇದೆಯೋ ಅದೆಲ್ಲ ಪರಮಾತ್ಮನ ಲೀಲೆ ಅನ್ನೋದನ್ನ ಭಕ್ತ ಅರ್ತಿರೋದ್ರಿಂದ ಅವನು ಯಾವಾಗಲೂ ಸ್ಥಿತಪ್ರಜ್ಞನಾಗಿರ್ತಾನೆ. ಉದ್ಧವನಿಗೆ ಕೃಷ್ಣ ಹೇಳಿದಂಥ ಮಾತಿದೆ, ನನ್ನ ಭಕ್ತ ಸ್ಥಿತಪ್ರಜ್ಞ. ಅವನ ಪ್ರಜ್ಞೆ ಚಲಿಸೋದಿಲ್ಲ. ಸಾಮಾನ್ಯರ ಪ್ರಜ್ಞೆ ಹೇಗಿರುತ್ತೆ ಅಂದರೆ, ಕೆಲವು ಸರಿ ಸಂತೋಷ, ಲಾಭ ಆದರೆ ಸಂತೋಷ, ನಷ್ಟ ಆದರೆ ಬೇಸರ, ಶತ್ರುಗಳನ್ನು ನೋಡಿದಾಗ ಬೇರೆ ಭಾವನೆ ಬರುತ್ತೆ, ಅಯ್ಯೋ ಇವರು ಆಗದವರು. ತಮ್ಮವ್ರನ್ನ ನೋಡಿದಾಗ ಅನುರಾಗ ಉಂಟಾಗತ್ತೆ, ಮೋಹ ಉಂಟಾಗತ್ತೆ. ಆಮೇಲೆ ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತೆ, ಭಯ ಇರುತ್ತೆ. ಹೀಗೆಲ್ಲ. ಆಮೇಲೆ ಹಿಂದೆ ಮಾಡಿದಂಥ ಕರ್ಮಗಳು, ಏನಾದ್ರು ತಪ್ಪು ಮಾಡಿದರೆ ಅವರನ್ನ ಅದು ಕಾಡ್ತಾ ಇರುತ್ತೆ, ಅಪರಾಧಿ ಮನೋಭಾವ. ಇವೆಲ್ಲ ಸಾಮಾನ್ಯರ ಒಂದು ಸ್ಥಿತಿ. ಅವರ ಪ್ರಜ್ಞೆ ಹೀಗೆ ಚಲಿಸ್ತಾ ಇರುತ್ತೆ, ಚಂಚಲತೆ ಅಂತ. ನನ್ನ ಭಕ್ತನ ಪ್ರಜ್ಞೆ ಸ್ಥಿರವಾಗಿರುತ್ತೆ. ಎಂತಹ ಸಂದರ್ಭ ಬಂದರೂ ಕೂಡ ನನ್ನ ಭಕ್ತ ಧೃತಿಗೆಡೋದಿಲ್ಲ, ಮತ್ತೆ ಶಾಂತ ಚಿತ್ತನಾಗಿರ್ತಾನೆ. ಏನಾಗಬೇಕೋ ಅದು ಆಗ್ತಾ ಇದೆ. ಭಗವಂತನೇ ನಡೆಸ್ತಾ ಇರೋದ್ರಿಂದ ನನಗೇನು
ಅದರ ಬಗ್ಗೆ ಚಿಂತೆ. ಒಂದು ಘಟನೆ ಇಲ್ಲಿ ನೆನಪಾಯಿತು. ಶ್ರೀರಾಮಕೃಷ್ಣರು ಒಂದು ಘಟನೆ ಹೇಳ್ತಾರೆ. ಒಂದು ಆಶ್ರಮದಲ್ಲಿ ಬ್ರಹ್ಮಚಾರಿಗಳೆಲ್ಲ ಸಾಧನೆ ಮಾಡ್ತಾ ಇದ್ರು, ಆಧ್ಯಾತ್ಮಿಕ ಸಾಧನೆ. ಅವರೆಲ್ಲ ಭಿಕ್ಷೆಗೆ ಹೋಗ್ಬೇಕಾಗತ್ತೆ ಹತ್ತಿರದ ಹಳ್ಳಿಗಳಲ್ಲಿ, ಮತ್ತೊಂದು ಕಡೆ ಎಲ್ಲ. ಒಬ್ಬ ಬ್ರಹ್ಮಚಾರಿ ಹೀಗೆ ಭಿಕ್ಷೆಗೆ ಹೋಗ್ತಾ ಇದ್ದ. ದಾರಿಯಲ್ಲಿ ಒಬ್ಬ ಯಜಮಾನ ಅಥವಾ ಸಾಹುಕಾರ ಅವನ ಸೇವಕನನ್ನ ಹೊಡಿತಾ ಇದ್ದ. ಇವನಿಗೆ ಕರುಣೆ ಬಂತು. ಅಯ್ಯೋ ಪಾಪ ಏನು ಹೊಡಿತಿದೆ ಅಂತ ಹೋಗಿ ಅವನು ಕೇಳ್ದೆ, ಯಾಕೆ ಹೊಡಿತಿದ್ದೀರಾ, ಪಾಪ ಹೊಡಿಬೇಡಿ ಅಂತೆಲ್ಲ ಹೇಳಿದಾಗ ಅವನಿಗೇನು ಕೋಪ ಇತ್ತು. ಆ ಕೋಪ ಇವನ ಮೇಲೂ ತಿರುಗ್ತು. ಈ ಬ್ರಹ್ಮಚಾರಿಗೂ ಒಂದಷ್ಟು ಹೊಡೆದ್ಬಿಟ್ಟ. ಆ ಬ್ರಹ್ಮಚಾರಿ ಪೆಟ್ಟಿನಿಂದ ಮೂರ್ಛೆ ತಪ್ಪಿ ಬಿದ್ದುಬಿಟ್ನಂತೆ. ಆಶ್ರಮದವ್ರಿಗೆ ಗೊತ್ತಾಯಿತು. ಯಾರೋ 4 ಜನ ಹೋದರು, ಕರ್ಕೊಂಬಂದರು. ಆಮೇಲೆ ಏನಾರು ತಲೆಗೇನಾರು ಪೆಟ್ಟು ಬಿದ್ದುಬಿಡ್ತಾ ಏನು ಅಂಥೇಳಿ ಕೇಳಿದ್ರಂತೆ. ಏನಪ್ಪ ಈಗ ನಿನಗೆ ಯಾರು ನೀರು ಕುಡಿಸ್ತಾ ಇರೋದು ಗೊತ್ತಾಯ್ತಾ, ಗುರ್ತಿಡಿದ್ಯಾ, ನಿನಗೇನು ತೊಂದರೆ ಆಗಿಲ್ಲ ಅಲ್ವಾ ಅಂತೆಲ್ಲ ಕೇಳಿದಾಗ ಆ ಬ್ರಹ್ಮಚಾರಿ ಹೇಳಿದ್ನಂತೆ, ಯಾರು ನನಗೆ ಹೊಡೆದ್ನೋ ಅವನೇ ಈಗ ನನಗೆ ನೀರು ಕುಡಿಸ್ತಾ ಇದ್ದಾನೆ ಅಂತ. ಅಂದರೆ ಸಾಮಾನ್ಯರು ಕೇಳಿದ್ರೆ ಓ ಇವನಿಗೆ ನಿಜವಾಗ್ಲೂ ತಲೆ ಕೆಟ್ಟೋಗಿದೆ, ಏನೋ ಪೆಟ್ಟು ಬಿದ್ದು ಅಂತ ಅಂದ್ಕೊಳ್ತಾರೆ. ಹಾಗಂತ ಅಲ್ಲ ಅದು. ಅವನು ಜ್ಞಾನಿ, ಭಗವದ್ಭಕ್ತ. ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಎಲ್ಲ ಶರೀರಗಳಲ್ಲಿದ್ದು ಪರಮಾತ್ಮ ತನ್ನ ಲೀಲೆಯನ್ನು ಮಾಡ್ತಾ ಇದ್ದಾನೆ, ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಕೋಪದಿಂದ ಹೊಡೆದಿದ್ದು ಭಗವಂತನೇ, ಈಗ ನನಗೆ ನೀರು ಕುಡಿಸಿ ಶುಶ್ರೂಷೆ ಮಾಡ್ತಾ ಇರೋದು ಭಗವಂತನೇ. ನನಗೆ ಯಾವ ಭೇದವೂ ಇಲ್ಲ, ನನಗೆ ಶತ್ರು ಮಿತ್ರ ಎಲ್ಲ ಒಂದೇ, ಎಲ್ಲ ಭಗವಂತನ ಸ್ವರೂಪಿಗಳೇ ಅಂತ ಹೇಳ್ತಾ ಇದ್ದಾನಂತೆ. ಶ್ರೀರಾಮಕೃಷ್ಣರಿ ಉದಾಹರಣೆ ಕೊಡ್ತಾರೆ, ನೋಡು ಇದು ಭಕ್ತರು ಹೀಗಿರ್ತಾರೆ. ಹಾಗಾದರೆ ಇವರಿಗೆ ಮತ್ತಿನ್ಯಾವ ರೀತಿಯಲ್ಲಿ ಅವರು ತಮ್ಮನ್ನ ಜೀವನವನ್ನು ರಕ್ಷಣೆ ಮಾಡ್ಕೊಳ್ತಾರೆ ಅಂದರೆ, ಅವ್ರಿಗೆ ತಮ್ಮ ಶರೀರದ ಶಕ್ತಿ, ತಮ್ಮ ಬುದ್ಧಿಶಕ್ತಿಯ ಮೇಲೆ ನಂಬಿಕೆ ಇರಲ್ಲ. ತಮಗೆ ಶರೀರವನ್ನು ಬುದ್ಧಿಯನ್ನೆಲ್ಲ ಕೊಟ್ಟಿರುವಂಥ ಭಗವಂತನಲ್ಲಿ ದೃಢವಾದ ನಂಬಿಕೆ ಇರುತ್ತೆ. ಇದು ಪರಮಾತ್ಮ ಉದ್ಧವನಿಗೆ ಹೇಳುವಂಥ ಮಾತಿನ ಸಾರಾಂಶ. ಸಾಮಾನ್ಯ ಮನುಷ್ಯರೆಲ್ಲ ನಂಬಿಕೊಂಡಿದ್ದಾರೆ. ಏನನ್ನ ನಂಬಿದ್ದಾರೆ? ಅವ್ರು ನಂಬಿರೋದು ತಮ್ಮ ಹತ್ರ ಇರುವಂತಹ ಹಣವನ್ನು, ಒಂದಷ್ಟು ಮನುಷ್ಯರ ಸಹಾಯವನ್ನು, ಅಥವಾ ತಾವು ಓದ್ಕೊಂಡಿರುವಂಥ ಒಂದಷ್ಟು ವಿದ್ಯೆಯನ್ನು, ಮತ್ತಿನ್ಯಾವುದೋ ಒಂದು ಶಕ್ತಿಯನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲಕ್ಕೂ ಮೂಲ ಕಾರಣ ನಮ್ಮೆಲ್ಲರಲ್ಲೂ ಉಸಿರಿನ ರೂಪದಲ್ಲಿರುವವನು, ಉಸಿರಿಗೆ ಉಸಿರಾಗಿರುವವನು, ನಮಗೆ ಪ್ರಾಣವನ್ನು ನೀಡಿದವನು, ನಮ್ಮೆಲ್ಲರಲ್ಲೂ ಬುದ್ಧಿಶಕ್ತಿಯನ್ನು ತುಂಬಿರೋನು, ನಮ್ಮೆಲ್ಲರ ಆತ್ಮನಾಗಿರುವಂತಹ ಪರಮಾತ್ಮ ಇದಾನಲ್ಲ, ಅವನಿಗೆ ಎಲ್ಲವೂ ಸೇರಿರುವಂಥದ್ದು. ಇದು ಭಕ್ತನಿಗೆ ಅರ್ಥ ಆಗಿರೋದ್ರಿಂದ ಅವನಿದು ತನ್ನ ಶರೀರ, ತನ್ನ ಪ್ರಾಣ, ತನ್ನ ಜೀವನ ಅನ್ನೋ ಭಾವನೆಯೇ ಇರಲ್ಲ ಅವನಿಗೆ. ಒಂದು ಕಡೆ ಒಬ್ಬ ಭಕ್ತ ಹೇಳ್ತಾನೆ, ನನ್ನದೆನ್ನುವುದು ದುಃಖಕರ, ನನ್ನದಲ್ಲವೆನ್ನುವುದು ಸುಖಕರ. ಯಾರೋ ಕೇಳ್ತಾರಂತೆ, ದುಃಖ ಅಂದ್ರೆ ಏನಪ್ಪ, ಸುಖ ಅಂದ್ರೆ ಏನು? ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾನೆ, ನನ್ನದು ಮಮ ಇದು ದುಃಖಕರ, ನನ್ನದಲ್ಲ ಮತ್ತು ಇನ್ಯಾರ್ದು ಭಗವಂತಂದು ಇದು ಸುಖಕರ, ನಿಶ್ಚಿಂತೆ. ಹಾಗಾದರೆ ಇವರು ತಮ್ಮನ್ನು ತಾವು ರಕ್ಷಣೆ ಹೇಗೆ ಮಾಡ್ಕೊಳ್ಳೋದು, ಜೀವನ ಹೇಗೆ ಮಾಡೋದು ಅಂತ ಬಹಳಷ್ಟು ಜನಕ್ಕೆ ಪ್ರಶ್ನೆ. ಈ ಸಾಧುಗಳು ಭಕ್ತರು ಹೇಗೆ ಜೀವನ ಮಾಡ್ತಾರೆ? ಹಾಗಾದರೆ ತಮಗೋಸ್ಕರ ಏನೂ ಮಾಡ್ಕೊಳ್ದೇ ಇದ್ರೆ, ಕೊನೆಗೆ ತಮ್ಮ ರಕ್ಷಣೆನೂ ತಾವು ಮಾಡ್ಕೊಳ್ದೇ ಇದ್ರಿ, ಇವ್ರ ಕತೆ ಏನು? ಆಗ ಭಗವಂತನ ಮಾತು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಏನು ಅಂದರೆ, ಭಗವಂತ ಹೇಳ್ತಾನೆ, ನನ್ನ ಭಕ್ತರು ನನಗೆ ಪ್ರೀತಿ ಪಾತ್ರರು. ಯಾಕೆಂದರೆ ಅವರು ನಿಸ್ವಾರ್ಥಿಗಳು. ನಿಸ್ವಾರ್ಥವೇ ಧರ್ಮದ ಮೊದಲನೇ ಲಕ್ಷಣ. ಧರ್ಮೋ ರಕ್ಷತಿ ರಕ್ಷಿತಃ. ಸ್ವಾಮಿ ವಿವೇಕಾನಂದರು ಯಾರೋ ಕೇಳ್ತಾರೆ, ಧರ್ಮ ಅಂದರೆ ಏನು ಸ್ವಾಮೀಜಿ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಂದೇ ವಾಕ್ಯದಲ್ಲಿ ಹೇಳ್ತಾರೆ, ನಿಸ್ವಾರ್ಥತೆಯೇ ಧರ್ಮ, ಅನ್ಸೆಲ್ಫಿಶ್ನೆಸ್ ಈಸ್ ರಿಲಿಜನ್. ಯಾಕೆಂದರೆ ನಿಸ್ವಾರ್ಥತೆಯೇ ನಮಗೆ ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ.
ಸ್ವಾರ್ಥಿಗಳು ಭಗವಂತನ ಕಡೆ ಸಾಗೋದಿಲ್ಲ, ಅವರು ಈ ಜಗತ್ತಿನಲ್ಲಿದ್ದುಕೊಂಡು ಕಷ್ಟಪಡ್ತಾನೇ ಇರ್ತಾರೆ. ಈಗ ತಮ್ಮ ರಕ್ಷಣೆ ತಾವು ಮಾಡ್ಕೊಳ್ಳೋಕೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋರು ಎಷ್ಟು ಸುರಕ್ಷಿತವಾಗಿದ್ದಾರೆ? ಶ್ರೀಕೃಷ್ಣ ಪರಮಾತ್ಮನ ಮಾತು ತಕ್ಷಣ ನಮಗೆ ಒಪ್ಪಿಗೆ ಆಗೋದಿಲ್ಲ, ಸಾಮಾನ್ಯರ ಬುದ್ಧಿಗೆ ಇದು ನಿಲ್ಕಲ್ಲ. ಇದೇನೆಲ್ಲ ಭಗವಂತ ನೋಡ್ಕೊಳ್ತಾನೆ ಅಂತ ಸುಮ್ಮನಿರಕ್ಕಾಗತ್ತಾ? ಹಾಗಾದರೆ ಬಹಳಷ್ಟು ಲೆಕ್ಕಾಚಾರ ಹಾಕಿ ಇದು ನಮ್ಮದು, ನಾವು ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಯೋಜನೆಗಳನ್ನು ಹಾಕ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಯಾವ ರಕ್ಷಣೆ ಇದೆ? ನೋಡ್ತಾ ನೋಡ್ತಾ ಎಷ್ಟೋ ಜನ ಕುಳಿತಿದ್ದವರು ಹಾಗೆ ಪ್ರಾಣ ಬಿಟ್ಬಿಡ್ತಾರೆ. ಎಷ್ಟೋ ಸಂಪಾದನೆ ಮಾಡಿದವರು ಅದನ್ನು ಅನುಭವಿಸೋದೇ ಇಲ್ಲ. ಮನುಜ ತನ್ನ ಮಿತಿಯನ್ನು ಅರಿಯ ಕಟ್ಟುತಿಹನು ಗಗನದಿ ಮನೆಯ ಅಂತ ಸ್ವಾಮೀಜಿ ಒಬ್ರು ಬರೆದಿದ್ರು. ಈ ಥರ ಸುಖದಿ ಬಾಳುವೆನೆಂದು ದುಡಿದ ಬಾಳು ಮುಗಿಯುವ ಮೊದಲೇ ಮಡಿದ. ಹೀಗೆ ಆಸೆಯ ಗೋಪುರವನ್ನು ಕಟ್ಕೊಂಡು ಗಾಳಿ ಗೋಪುರದಲ್ಲಿ ಮನುಷ್ಯರು ಬದುಕ್ತಿರ್ತಾರೆ ಸಾಮಾನ್ಯರು. ಆದರೆ ಭಕ್ತರು ಹಾಗಲ್ಲ, ಸತ್ಯದಲ್ಲಿ ಬದುಕ್ತಾ ಇರ್ತಾರೆ. ಒಂದು ವಾಕ್ಯ ಇದೆ ಇಂಗ್ಲಿಷ್ನಲ್ಲಿ, ವೆನ್ ಯು ಲೀವ್ ಎವ್ರಿಥಿಂಗ್ ಇನ್ ಗಾಡ್ಸ್ ಹ್ಯಾಂಡ್ ಇವೆಂಚುಯಲಿ ಯು ಕ್ಯಾನ್ ಸಿ ಗಾಡ್ಸ್ ಹ್ಯಾಂಡ್ ಇನ್ ಎವ್ರಿಥಿಂಗ್ ಅಂತ. ನೋಡಿ, ಇದು ಭಕ್ತರ ಲಕ್ಷಣ. ಯಾರು ಎಲ್ಲವನ್ನ ಭಗವಂತನಿಗೊಪ್ಪಿಸಿ, ಭಗವಂತ ಇದು ನಿನ್ನ ಜಗತ್ತು, ನೀನು ಕೊಟ್ಟಿರೋ ಶರೀರ, ನಿನ್ನಿಂದ ನಾನು ವಾಗಿದ್ದೀನಿ, ನಿನ್ನ ನಾನಿದ್ದೀನಿ ಅಂತ ಅವ್ರಿಗೆ ಭಗವಂತ ಒಂದು ದೃಷ್ಟಿಯನ್ನು ಕೊಡ್ತಾನೆ, ಜ್ಞಾನ ದೃಷ್ಟಿಯನ್ನು. ಆ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಕಡೆ ಭಗವಂತನ ಶಕ್ತಿನೇ ಕೆಲಸ ಮಾಡ್ತಾ ಇರೋದು. ಆಗ ಅವನಿಗೆ ಸಂತೋಷ ಆಗುತ್ತೆ. ಎಲ್ಲ ಭಗವಂತನೇ ಮಾಡ್ತಾ ಇರ್ಬೇಕಾದ್ರೆ ನನಗಿನ್ನೇನು ಭಯ? ಯಾಕೆಂದರೆ ಭಗವಂತ ನನ್ನ ಪ್ರೀತಿ ಪಾತ್ರ, ನನಗೆ ಯಾವ ತೊಂದರೆನೂ ಬರಲ್ಲ. ನೋಡಿ, ಇದು ನಿಜವಾದ ಧೈರ್ಯ. ಯಾಕೆಂದರೆ ಭಗವಂತನ ಮಾತು ಸರ್ವಕಾಲಿಕ ಸತ್ಯ. ಭಗವಂತ ಒಬ್ಬನೇ ಶಾಶ್ವತ. ಇನ್ನು ಜೀವಿಗಳು, ಈ ಪ್ರಕೃತಿ, ಮನುಷ್ಯರು, ಇವ್ರದೆಲ್ಲ ನಶ್ವರ ಜೀವನ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಪುರಂದರದಾಸರು ಹಾಡ್ತಾರೆ, ಕೃಷ್ಣನ ಮಾತನ್ನು ಸ್ಪಷ್ಟಪಡಿಸುವಂಥ ಮಾತದು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಭಗವಂತನನ್ನು ನಂಬಿ ಕೆಟ್ಟಿದಾರಪ್ಪ, ಅಯ್ಯೋ ಪಾಪ ಹಾಳಾಗ್ಬಿಟ್ರಲ್ಲ ಅಂತ ಒಂದು ಉದಾಹರಣೆ ಇತಿಹಾಸದಲ್ಲಿಲ್ಲ. ಭಗವಂತನನ್ನು ನಂಬದೆ ಉದ್ಧಾರ ಆದವರು ಒಬ್ಬರೂ ಇಲ್ಲ ಇತಿಹಾಸದಲ್ಲಿ. ಏನೇನೋ ನಂಬ್ಕೊಂಡ್ರು, ಆದರೆ ಅವ್ರಿಗೇನೂ ಆಗಲಿಲ್ಲ. ಹೀಗೆ ಈ ಆಧ್ಯಾತ್ಮ ಅನ್ನುವಂಥದ್ದು, ಭಗವಂತನ ಮಾತುಗಳು ಪ್ರಾರಂಭದಲ್ಲಿ ಕೇಳಿದಾಗ ಸ್ವೀಕರಿಸೋದು ಅಷ್ಟು ಸುಲಭ ಇಲ್ಲ. ಸ್ವಾಮಿ ವಿವೇಕಾನಂದರ ಮತ್ತೊಂದು ಮಾತಿದೆ, ಸಾಮಾನ್ಯರಿಗೆ ಇದು ಅನ್ವಯಿಸುತ್ತೆ. ಇವರು ನಮ್ಮವರು, ಇವರು ನಮ್ಮವರಲ್ಲ, ಶತ್ರುಗಳು, ಮಿತ್ರರು, ಅಯ್ಯೋ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಏನೋ ಆಗಬಾರ್ದೆಲ್ಲ ಆಗೋಗ್ತಾ ಇದೆ, ಏನೇನೋ ಚಿಂತೆ ಮಾಡ್ತಾ ಇರ್ತಾರೆ. ವಿವೇಕಾನಂದರು ಅದಕ್ಕೊಂದು ಮಾತು ಹೇಳ್ತಾರೆ, ಇಟ್ ಈಸ್ ಅವರ್ ಓನ್ ಸೆಲ್ಫಿಶ್ನೆಸ್ ವಿಚ್ ಮೇಕ್ಸ್ ಅಸ್ ಟು ಸಿ ಗುಡ್ ಆ್ಯಂಡ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್. ಯಾರೋ ಕೇಳ್ತಾರೆ, ಸ್ವಾಮೀಜಿ ಜಗತ್ತಲ್ಲಿ ಕೆಟ್ಟದ್ದಿದೆ, ಒಳ್ಳೆಯವರಿದ್ದಾರೆ, ಕೆಟ್ಟವರೇ ಜಾಸ್ತಿ ಇದ್ದಾರೆ, ಏನೇನೋ ನಡಿಬಾರ್ದೆಲ್ಲ ನಡೀತಿದೆ, ನೀವೇನು ಹೇಳ್ತೀರಾ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಟ್ ಈಸ್ ಅವರ್ ಓನ್ ಸೆಲ್ಫಿಶ್ನೆಸ್. ನೋಡಪ್ಪ, ನಮ್ಮ ಸ್ವಾರ್ಥ, ಮನುಷ್ಯನ ಸ್ವಾರ್ಥವೇ ಅವನಿಗೆ ಒಳ್ಳೆಯದು ಕೆಟ್ಟದ್ದು, ಇವ್ರು ನಮ್ಮವರು ಬೇರೆಯವರು, ಈ ಥರದ್ದೆಲ್ಲ ದ್ವಂದ್ವ ಭಾವಗಳು ಹುಟ್ಟೋದಕ್ಕೆ ಕಾರಣ ಆಗಿದೆ. ಯಾರಿಗೆ ಸ್ವಾರ್ಥ ಇಲ್ವೋ ಅವರಿಗೆ ಇಂಥ ದ್ವಂದ್ವ ಭಾವಗಳು ಕಾಡೋದಿಲ್ಲ. ಅವರಿಗೆ ಪರಮಾರ್ಥ ಸತ್ಯ ಕಣ್ಣಿಗೆ ಕಾಣುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ. ಅದನ್ನು ಜ್ಞಾನ ದೃಷ್ಟಿ ಅಂತ ಕರೀತಾರೆ. ಅಂತಹ ಜ್ಞಾನ ದೃಷ್ಟಿಯನ್ನು ಭಕ್ತರು ಪಡ್ಕೊಂಡಿರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿದಂಥ ಮಾತುಗಳಲ್ಲಿ ಇದು ಮುಖ್ಯವಾದ ಸಾರಾಂಶ. ಇಂತಹ ಜ್ಞಾನ ದೃಷ್ಟಿ ಪಡ್ಕೊಂಡಿರೋ ಭಕ್ತ ಯಾವತ್ತೂ ಕೂಡ ಪ್ರಕೃತಿಯ ಮಾಯೆಗೆ, ಮೋಹಕ್ಕೆ ಒಳಗಾಗೋದಿಲ್ಲ. ಯಾರಿಗೆ ಈ ಜ್ಞಾನ ದೃಷ್ಟಿ ಇರಲ್ವೋ ಅವರೇನು ಅಂದ್ಕೊಳ್ತಾರೆ,
ಬದಲಾಗ್ತಾ ಇರೋ ಪ್ರಕೃತಿಯನ್ನು ನಿಜ ಅನ್ಕೊಂಡ್ಬಿಡ್ತಾರೆ. ಪ್ರಕೃತಿ ಹೇಗಿದೆ, ಸ್ವಭಾವ ಏನು? ಪ್ರಕೃತಿಯ ಸ್ವಭಾವ ಏನು ಅಂದರೆ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ ಅಂತ. ಇದು ಭಗವಂತನ ಮತ್ತೊಂದು ಮಾತು. ಇದು ಅನಿತ್ಯ ಅಂತ. ಅನಿತ್ಯ ಅಂದ್ರೆ ಏನು ನೋಡಪ್ಪ, ಈಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಅದು ಹೀಗೆ ಇರಲ್ಲ, ಬದಲಾಗ್ಬಿಡುತ್ತೆ. ವಾತಾವರಣ ನೋಡಿ, ಈಗೇನೋ ಬಿಸಿಲಿದ್ದಂಗೆ ಇರುತ್ತೆ, ಇದ್ದಕ್ಕಿದ್ದ ಹಾಗೆ ಮೋಡ ಮುಚ್ಕೋಬೋದು, ಮಳೆ ಬರ್ಬೋದು, ಶಾಂತವಾಗಿರುತ್ತೆ, ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಬರ್ಬೋದು. ಮನುಷ್ಯರು ಹಾಗೆ, ಮನುಷ್ಯರ ಸ್ವಭಾವನೂ ಹಾಗೆ, ಚೆನ್ನಾಗೇ ಇರ್ತಾರೆ, ಇದ್ದಕ್ಕಿದ್ದಾಗೆ ಹೇಗೆ ವರ್ತನೆ ಮಾಡ್ತಾರೋ, ಹೇಗೆ ಮನಸ್ಸು ಬದಲಾಗ್ಬಿಡುತ್ತೋ ಹೇಳೋಕ್ಕಾಗಲ್ಲ. ಕುಟುಂಬಗಳಲ್ಲಿ ಬಹಳಷ್ಟು ಇದೆಲ್ಲ ನಡೀತಾ ಇರುತ್ತೆ. ಇಂಥ ಘಟನೆಗಳು ಇತಿಹಾಸದಲ್ಲಿ ಬಹಳಷ್ಟು ನಡೆದವು. ಅಂದರೆ ಏನರ್ಥ ಅಂದರೆ ಇದು ನಿತ್ಯ ಅಲ್ಲ, ಇದು ಅನಿತ್ಯ. ಪರಮಾತ್ಮ ಹೇಳ್ತಾನೆ, ಅದಕ್ಕಾಗಿ ಪ್ರಕೃತಿಯಲ್ಲಿ ನೀನು ವಿಶ್ವಾಸ ಇಡಬೇಡ, ನನ್ನಲ್ಲಿ ವಿಶ್ವಾಸ ಇಡು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಇದು ಭಗವಂತನ ಬಹಳ ಪ್ರಸಿದ್ಧವಾದ ವಾಕ್ಯ. ನನ್ನಲ್ಲಿ ಮನಸ್ಸಿಡು, ನನ್ನಲ್ಲಿ ಶ್ರದ್ಧೆ ಇಡು. ಯಾಕೆಂದರೆ ನಾನು ಸೃಷ್ಟಿಕರ್ತ, ನನ್ನ ಸೃಷ್ಟಿ ಬದಲಾಗ್ಬಿಡುತ್ತೆ, ನನ್ನ ಮಾಯೆ ಇದು, ಆದರೆ ನಾನು ಬದಲಾಗಲ್ಲ. ಪರಮಾತ್ಮನ ಸಂದೇಶ ಅದ್ಭುತವಾಗಿದೆ. ಹೀಗಾಗಿ ನಾವು ಭಗವಂತನ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ವಾಮಿ ವಿವೇಕಾನಂದರದು ಒಂದು ಮಾತಿಲ್ಲಿ ನಮಗೆ ನೆನಪಿಗೆ ಬರುತ್ತೆ. ಏನು ಅಂದರೆ, ಪ್ರಾರಂಭದಲ್ಲಿ ಈ ಆಧ್ಯಾತ್ಮಿಕ ಸಾಧಕರು, ಇನ್ನು ಹೊಸದಾಗಿ ಈ ಆಧ್ಯಾತ್ಮಿಕ ಜೀವನಕ್ಕೆ ಬಂದವರು, ಭಗವಂತನ ಮಾತುಗಳನ್ನು ಮೊದಲನೇ ಸರಿ ಓದ್ತಾ ಇರೋರು, ಕೇಳ್ತಾ ಇರೋರಿಗೆ ಇದನ್ನು ಸ್ವೀಕರಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಬಾಲ್ಯದಿಂದಲೂ ಅವರು ಬೆಳೆದು ಬಂದಂತಹ ವಾತಾವರಣ ಒಂದು ರೀತಿ ಇರುತ್ತೆ, ಅವರಿಗೆ ಸತ್ಸಂಗ ಇಂಥವೆಲ್ಲ ಸಿಕ್ಕಿರಲ್ಲ, ಶಾಸ್ತ್ರವಾಕ್ಯಗಳನ್ನು ಕೇಳಿರಲ್ಲ. ಮೊದಲನೇ ಸರಿ ಕೇಳುವಾಗ ಇದೇನು ಹೀಗಿದೆಯಲ್ಲ, ಇದು ಸರಿನಾ, ಇದು ನಿಜಾನಾ ಅಂತ ಅನಿಸುತ್ತೆ. ಆದರೆ ಕ್ರಮೇಣ ವಿಚಾರ ಮಾಡ್ತಾ 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 ಭಗವಂತನ ಮಾತುಗಳು ಅಕ್ಷರಶಃ ಸತ್ಯ. ನೋಡಿ, ಈ ಶ್ರದ್ಧೆ ನಮಗೆ ಬೇಕು. ಈ ಶ್ರದ್ಧೆ ನಮಗುಂಟಾದಾಗ ನಮ್ಮಲ್ಲಿ ಭಗವಂತನಲ್ಲಿ ಪೂರ್ಣ ಭಕ್ತಿ ಉಂಟಾಗುತ್ತೆ. ಭಕ್ತಿ ಅಂದರೆ ಮತ್ತೇನೂ ಅಲ್ಲ, ಭಗವಂತನಲ್ಲಿ ಪ್ರೀತಿ, ಭಗವತ್ ಪ್ರೇಮ. ಸ್ವಾಮಿ ವಿವೇಕಾನಂದರು ಭಗವಂತನಲ್ಲಿ ಭಕ್ತಿ, ಪ್ರೀತಿ ಇದೆಲ್ಲ ಇದ್ರ ಬಗ್ಗೆ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಪ್ರೀತಿಸೋದಕ್ಕೆ ಯೋಗ್ಯವಾಗಿರೋದು ಅದೊಂದೇನೆ ಅಂತಾರೆ. ಈ ಜಗತ್ತಿನಲ್ಲಿ ಪ್ರೀತಿಸಲು ಯೋಗ್ಯವಾದ ವಸ್ತು ಒಂದಿದೆ, ಅದೇ ಪರಮಾತ್ಮ. ಪರಮಾತ್ಮನನ್ನು ಪ್ರೀತಿಸದ ಜೀವನ ಅದು ವ್ಯರ್ಥ. ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ ಭಕ್ತಿ ಬಗ್ಗೆ. ಅವ್ರು ಹೇಳ್ತಾರೆ, ನೋಡಪ್ಪ, ನೀನು ಯಾವುದೋ ಒಂದು ಕರ್ಮದ ಫಲವಾಗಿ ಶರೀರ ಪಡ್ಕೊಂಡು ಈ ಜಗತ್ತಲ್ಲಿ ಹುಟ್ಟಿದೀಯ. ನೀನೀಗ ನಿನ್ನ ಕರ್ತವ್ಯ ಕರ್ಮವನ್ನು ಮಾಡು. ನಿನ್ನ ಪಾತ್ರ ಏನಿದೆಯೋ, ಮಗನಾಗಿ ಅಥವಾ ಮಗಳಾಗಿ, ತಂದೆ ತಾಯಿ, ಹೆಂಡತಿ, ಗಂಡ, ಈ ಥರ ಹಲವಾರು ಪಾತ್ರಗಳು ಮನುಷ್ಯನಿಗೆ. ನಿನ್ನ ಪಾತ್ರಗಳನ್ನು ಮಾಡು, ನಿನ್ನ ಕರ್ತವ್ಯ ಕರ್ಮಗಳನ್ನು ಮಾಡು, ಆದರೆ ಪ್ರೀತಿಯನ್ನು ಭಗವಂತನಿಗೆ ಮೀಸಲಾಗಿಡು. ಭಗವಂತನನ್ನು ಪ್ರೀತಿಸೋರೆ ಧನ್ಯರು. ಇದು ಶ್ರೀಮಾತೆ ಶಾರದಾ ದೇವಿಯವರ ಮಾತು. ಹೀಗೆ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಭಗವಂತನ ಮಾತುಗಳೇನಿದೆಯೋ ಅದೇ ಮಾತುಗಳನ್ನು ಮಹಾತ್ಮರ ನುಡಿಗಳಲ್ಲೂ ನಾವು ಕಾಣ್ತೀವಿ. ಹಲವಾರು ಜನ ಮಹಾತ್ಮರು ಇದನ್ನೇ ಹೇಳ್ತಾ ಬರ್ತಾರೆ. ಮನುಷ್ಯನ ಜೀವನ ಸಾರ್ಥಕ ಆಗಬೇಕಾದ್ರೆ ಬಾಲ್ಯದಿಂದಲೇ ಅವನು ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಂಡು ಬರಬೇಕು. ಆಗ ಅವನಿಗೆ ವಿವೇಕ ಜಾಗೃತಿ ಆಗತ್ತೆ. ವಿವೇಕ ಅಂದ್ರೆ ಏನು ಅಂದಾಗ ಇದೇ ಮಾತೆ, ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ. ಭಗವದ್ಭಕ್ತನಿಗೆ ಇಂತಹ ಒಂದು ವಿಶೇಷವಾದ ಒಂದು ದೃಷ್ಟಿಕೋನ ಇರುತ್ತೆ. ಇದು ಶಾಶ್ವತನ, ಇದು ನಶ್ವರನ ತಕ್ಷಣ ಅರ್ಥ ಆಗುತ್ತೆ.
ಆ ಸೂಕ್ಷ್ಮ ದೃಷ್ಟಿ ಇರುತ್ತೆ. ಶಾಶ್ವತವಾದದ್ದನ್ನು ಮಾತ್ರ ನಂಬ್ಕೊಳ್ತಾನೆ, ನಶ್ವರವಾದದ್ದು ಬದಲಾಗ್ತಾ ಇರೋದನ್ನ ನಂಬಲ್ಲ. ಆದರೆ ತನ್ನ ಪಾತ್ರ ಏನಿದೆಯೋ, ಕರ್ತವ್ಯ ಏನಿದೆಯೋ ಅಷ್ಟು ಮಾತ್ರ ಮಾಡ್ತಾನೆ, ನಿರ್ಲಿಪ್ತನಾಗಿರ್ತಾನೆ, ಇದ್ದು ಇರದಂತೆ ಇರ್ತಾನೆ, ಅಂಟದಂತೆ ಇರ್ತಾನೆ. ಹೀಗಿದ್ದಾಗಲೇ ಅವರಿಗೆ ಈ ಪ್ರಕೃತಿಯಲ್ಲಿ ನಡೆಯುವಂತಹ ಹಲವಾರು ಬದಲಾವಣೆಗಳು ಅಥವಾ ಇನ್ನೇನೇನೋ ಬೇರೆ ಬೇರೆ ಘಟನೆಗಳು, ಅದು ಹಿತವಾಗಿರ್ಬೋದು ಅಹಿತವಾಗಿರ್ಬೋದು, ಇದ್ಯಾವುದೂ ಕೂಡ ಅವನ ಮನಸ್ಸನ್ನು ಘಾಸಿಗೊಳಿಸೋದಿಲ್ಲ. ಮನಸ್ಸಿಗೆ ತುಂಬ ಪೆಟ್ಟು ಬಿತ್ತಪ್ಪ, ತುಂಬ ನೋವಾಯಿತು ಅಂತ ಇರ್ತಾರೆ ಕೆಲವರು ಮಾನಸಿಕವಾಗಿ, ಅದಿರಲ್ಲ. ಶ್ರೀಕೃಷ್ಣ ಪರಮಾತ್ಮನ ಮತ್ತೊಂದು ಮಾತು ಇದನ್ನು ಸೂಚಿಸುತ್ತೆ. ಏನು ಅಂದರೆ, ಯಸ್ಮಾನ್ನೋ ಉದ್ವಿಜತೆ ಲೋಕೋ ಲೋಕಾನೋ ಉದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯ. ನನ್ನ ಭಕ್ತರು ಹೇಗಿರ್ತಾರೆ ಅಂದರೆ, ಅವರು ಲೋಕದಿಂದ ಉದ್ವೇಗಗೊಳ್ಳೋದಿಲ್ಲ, ತಮ್ಮಿಂದ ಲೋಕ ಕೂಡ ಉದ್ವೇಗಗೊಳ್ಳದಂತೆ ಅವರು ಶಾಂತಚಿತ್ತರಾಗಿರ್ತಾರೆ. ಅವರಿಂದ ಬೇರೆಯವ್ರಿಗೂ ಉದ್ವೇಗ ಆಗಲ್ಲ, ಬೇರೆಯವರಿಂದ ಅವರು ಉದ್ವೇಗಗೊಳ್ಳಲ್ಲ. ಹರ್ಷ ಅಮರ್ಷ ಭಯ ಉದ್ವೇಗೈ ಮುಕ್ತಃ, ಎಲ್ಲದರಿಂದ ಅವರು ಮುಕ್ತರಾಗಿರ್ತಾರೆ. ಏನು ನಡೀತಾ ಇದೆಯೋ ಇದು ಭಗವಂತನ ಇಚ್ಛೆ, ಭಗವಂತನ ಲೀಲೆ ಅಂತ ಸ್ವೀಕರಿಸ್ತಾರೆ. ಯಾಕೆ ಅಂದರೆ, ಮನುಷ್ಯ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೂ ಕೂಡ ಅವನೇನು ಅದನ್ನು ಬದಲಾಯಿಸಕ್ಕಾಗತ್ತಾ? ಮನುಷ್ಯನ ಕೈಯಲ್ಲಿ ಏನಿದೆ? ಶ್ರೀಮಾತೆ ಶಾರದಾ ದೇವಿಯವರು ಇದ್ರ ಬಗ್ಗೆ ಒಂದು ವಿಚಾರ ಹೇಳ್ತಾರೆ. ಅವ್ರು ಯಾರೋ ಬೇರೆಯವ್ರ ಬಗ್ಗೆ ಬಂದು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ಇವ್ರು ಹೀಗೆ, ಅವ್ರು ಸರಿ ಇಲ್ಲ, ಅವ್ರು ಆ ಥರ ಎಲ್ಲ ತಪ್ಪು ಮಾಡ್ತಾ ಇದ್ರು, ಅವ್ರು ಹಾಗಿದ್ರು ಹೀಗಿದ್ರು ಅಂತೆಲ್ಲ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಮಗು, ನಿನಗೆ ಶಾಂತಿ ಬೇಕಿದ್ದರೆ, ಮನಸ್ಸಿಗೆ ಶಾಂತಿ ಬೇಕಿದ್ದರೆ ಇತರರಲ್ಲಿ ದೋಷಗಳನ್ನು ನೋಡಬೇಡ, ಬದಲಾಗಿ ನಿನ್ನಲ್ಲಿರುವ ದೋಷವನ್ನು ನೀನು ನೋಡಿಕೊಂಡು ಅದನ್ನು ತಿದ್ಕೋ. ಯಾಕೆಂದರೆ ಬೇರೆಯವರು ಸರಿ ಇಲ್ಲ, ದೋಷಗಳಿದೆ ಅವರಲ್ಲಿ, ಸರಿ, ನೀನು ಅವರನ್ನು ಸರಿ ಮಾಡೋಕ್ಕಾಗತ್ತಾ, ತಿದ್ದಕ್ಕಾಗತ್ತಾ? ತಿದ್ದೋ ಹಾಗಿದ್ರೆ ತಿದ್ದು, ಇಲ್ಲ ಅಂದರೆ ನಿನ್ನನ್ನು ನೀನು ತಿದ್ಕೋ. ನೋಡಿ, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದೆ, ಅಷ್ಟು ಸ್ವಾತಂತ್ರ್ಯ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಮನಸ್ಸನ್ನು ಸರಿಪಡಿಸ್ಕೊಳ್ಳೋದು, ತಿದ್ದುಕೊಳ್ಳೋದು ನಮ್ಮ ಅಧೀನದಲ್ಲೇ ಇದೆ. ಇನ್ನೊಬ್ಬರ ಮನಸ್ಸು ನಮ್ಮ ಕೈಯಲ್ಲಿದೆಯಾ? ಇದು ಶ್ರೀಮಾತೆಯವರ ಮಾತಿನ ಅಂತರಾರ್ಥ. ಮತ್ತೊಬ್ಬರ ಮನಸ್ಸಿನಲ್ಲಿ ನಾವೇನಾದ್ರು ಬದಲಾವಣೆ ತರಕ್ಕಾಗತ್ತಾ? ಅಷ್ಟು ಸುಲಭನ ಅದು? ನಮ್ಮ ಮನಸ್ಸೇ ನಮ್ಮ ಹತೋಟಿಗೆ ಸಿಗೋದು ಬಹಳ ಕಷ್ಟ ಇದೆ. ಅದಕ್ಕೆ ಬಹಳ ಸಾಧನೆ ಬೇಕು, ಜ್ಞಾನ ಸಾಧನೆ ಬೇಕು, ಭಕ್ತಿ ಸಾಧನೆ ಬೇಕು, ವಿವೇಕ ಬೇಕು. ಆಗ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬರುತ್ತೆ, ಶಾಂತವಾಗುತ್ತೆ. ನಾವು ಪ್ರಯಾಣ ಮಾಡ್ತಾ ಇರುವಂತಹ, ಸವಾರಿ ಮಾಡ್ತಾ ಇರುವಂಥ ಕುದುರೆ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ. ಮತ್ತೊಬ್ಬರ ಕುದುರೆ ಎಲ್ಲೋ ಹೋಯ್ತು, ಏನೋ ಆಯಿತು, ಅನಾಹುತ ಆಯಿತು ಅಂತ ಅವ್ರ ಬಗ್ಗೆ ಕಿರಿಸ್ತಾ ಇದ್ರೆ ಇವ್ರಿಗೇನು ಬಂತು? ಇವರೇ ಒಂದಿನ ಬೀಳೋರಿದ್ದಾರೆ ಅಲ್ಲಿಂದ. ಇದನ್ನು ಅರ್ಥ ಮಾಡಿಕೊಂಡಾಗ ನಾವಿಲ್ಲಿ ಬಂದಿರೋದು ಯಾರ್ಯಾರನೋ ತಿದ್ದಿ ಸರಿ ಮಾಡೋಕ್ಕಲ್ಲ, ನಮ್ಮನ್ನು ನಾವು ತಿದ್ದಿ ಸರಿಪಡಿಸ್ಕೊಳ್ಳೋಕ್ಕೆ. ನಾವು 100ಕ್ಕೆ 100 ಪರ್ಫೆಕ್ಟ್ ಆಗಿದ್ದರೆ ನಾವು ಹುಟ್ಟತಾನೇ ಇರಲಿಲ್ಲ. ಕೃಷ್ಣ ಹೇಳೋದು ಇದೆ, ಮನುಷ್ಯ ಶರೀರ ಅಂದಮೇಲೆ ಪಾಪ ಪುಣ್ಯಗಳ ಮಿಶ್ರಣ ಇದು. ಹಾಗಾಗಿ ಅವನ ಜಾತಕದಲ್ಲಿ ನೋಡಿದಾಗ ಅವನಿಗೆ ಶುಭ ಫಲಗಳು ಇದೆ, ಅಶುಭ ಫಲಗಳು ಇದೆ, ಲಾಭನೂ ಇದೆ, ನಷ್ಟನೂ ಇದೆ, ಸಮಸ್ಯೆಗಳು ಇದೆ, ಅನುಕೂಲಗಳು ಇದೆ, ಎರಡೂ ಇದೆ. ಹಾಗಂತ ಏನು ಮಾಡೋದು ಮನುಷ್ಯ ಅಂದಾಗ, ತನ್ನ ಪುಣ್ಯದಿಂದ ತಾನು ಪಡ್ಕೊಂಡಿರೋ ಒಳ್ಳೆಯ ಫಲಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಈಗ ಒಳ್ಳೆಯ ಕೆಲಸ ಮಾಡ್ತಾ ಬಂದರೆ, ಭಗವಂತನ ಆರಾಧನೆ ಮಾಡ್ತಾ ಬಂದರೆ ಪಾಪದ ಫಲಗಳೇನಿತ್ತೋ ಅದರ ಪ್ರಮಾಣ, ತೀವ್ರತೆ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಶಾಸ್ತ್ರವನ್ನು ತಿಳ್ಕೋಬೇಕು. ಈ ರೀತಿ ಎಲ್ಲ ಪರಮಾತ್ಮ ಭಕ್ತನ ಲಕ್ಷಣಗಳನ್ನು ಹೇಳ್ತಾನೆ. ನನ್ನ ಭಕ್ತ ಹೀಗಿರ್ತಾನೆ, ಅವನಿಗೆ ಲೋಕದ ಚಿಂತೆ ಇಲ್ಲ, ಭಗವತ್ ಚಿಂತೆ ಇದೆ. ಆಮೇಲೆ ತಾನು ತಪ್ಪು ಮಾಡಿದ ತಕ್ಷಣ
ತಾನು ಅರ್ಥ ಮಾಡ್ಕೊಳ್ತಾನೆ. ನನ್ನಿಂದ ಏನೋ ತಪ್ಪಾಯಿತು, ನಾನು ತಿದ್ಕೋಬೇಕು. ಬೇರೆಯವ್ರು ತಪ್ಪು ಮಾಡ್ತಾ ಇದ್ದಾರೆ, ಅವ್ರನ್ನ ತಿದ್ದಬೇಕು ಅನ್ನೋದು ಬರಲ್ಲ ಅವನಿಗೆ. ನನ್ನಿಂದ ಏನು ತಪ್ಪಾಗ್ತಾ ಇದೆ ತಕ್ಷಣ ಅರ್ಥ ಮಾಡ್ಕೋತಾನೆ. ಯಾಕೆಂದ್ರೆ ಅವನ ಮನಸ್ಸು ಅವನ ಕೈಯಲ್ಲಿದೆ, ಅವನು ಅದನ್ನು ಸರಿಪಡಿಸ್ಕೋಬಹುದು. ಹೀಗೆ ಅಧ್ಯಾತ್ಮ ಅನ್ನೋದು ಪ್ರಾರಂಭದಲ್ಲಿ ಇದೇನೋ ಸ್ವಲ್ಪ ಕನ್ಫ್ಯೂಷನ್ ಇದೆಯಲ್ಲ, ಕಷ್ಟ ಇದೆಯಲ್ಲ ಅರ್ಥ ಮಾಡ್ಕೊಳ್ಳೋದು ಅಂತ ಅನಿಸುತ್ತೆ. ಸ್ವಲ್ಪ ಅಭ್ಯಾಸ ಮಾಡ್ತಾ ಮಾಡ್ತಾ ಓ ಇದು ಕರೆಕ್ಟಾಗಿದೆ, ಇದು ಪರಮಾತ್ಮ ಹೇಳ್ತಾ ಇರೋದು ನಿಜ, ನಮಗೆ ಮನವರಿಕೆ ಆಗುತ್ತೆ. ಅದಕ್ಕೆ ನಾವು ಮತ್ತೆ ಮತ್ತೆ ಈ ಪುರಾಣಗಳನ್ನಾಗಲಿ ಹರಿಕತೆ ಅಂತ ಏನು ಕೇಳ್ತೀವೋ ಅದಾಗಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಮತ್ತೆ ಮತ್ತೆ ಓದಬೇಕು. ಒಂದು ಸರಿ ಕೇಳಿದ ತಕ್ಷಣ ಅರ್ಥ ಆಗುವಷ್ಟು ಮಹಾತ್ಮೆ ನಾವೇನು ಮಹಾತ್ಮರಲ್ಲ. ವಿವೇಕಾನಂದರಿಗೆ ಒಂದೇ ಒಂದು ಸರಿ ಓದಿದ್ರೆ ಸಾಕಂತೆ, ಎಲ್ಲ ಅರ್ಥ ಆಗ್ಬಿಡೋದು, ಎಲ್ಲ ನೆನಪಲ್ಲಿ ಇರ್ತಾ ಇತ್ತಂತೆ ಎಷ್ಟು ವರ್ಷಗಳಾದರೂ. ಅಂತಹ ಸಿದ್ಧಪುರುಷರಲ್ಲ ಸಾಮಾನ್ಯರು. ಅವರಿನ್ನೂ ಹಂತ ಹಂತವಾಗಿ ಬೆಳಿಬೇಕಾಗಿದೆ. ಹಾಗಾಗಿ ಮತ್ತೆ ಮತ್ತೆ ಓದಿ ಅರ್ಥ ಮಾಡ್ಕೊಳ್ತಾ ಇದ್ದರೆ ಭಗವಂತನ ಮಾತು ನಿಜ, ನಾವು ತಿದ್ಕೋಬೇಕಾಗಿದೆ. ಎಲ್ಲೆಲ್ಲಿ ತಿದ್ಕೋಬೇಕು, ಇದೇ ಭಗವಂತನ ಮಾತುಗಳಲ್ಲಿರುವಂತಹ ಸ್ವಾರಸ್ಯ. ಉದ್ಧವ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ಪರಮಾತ್ಮ ಉತ್ತರ ಕೊಡ್ತಾ ಬರ್ತಾನೆ. ಇವತ್ತು ಕೆಲವು ವಿಚಾರಗಳನ್ನೆಲ್ಲ ನಾವು ಗಮನಿಸಿದ್ವಿ. ಉದ್ಧವ ಕೇಳಿದ್ದಿಷ್ಟೇ, ಸುಲಭವಾಗಿ ನಿನ್ನನ್ನು ಪಡ್ಕೊಳ್ಳೋ ಮಾರ್ಗ ಏನು ಅಂತ. ಪರಮಾತ್ಮ ಹೇಳ್ದ, ಸಜ್ಜನರ ಸಂಘ. ಸಜ್ಜನರ ಜೊತೆಯಲ್ಲಿ ಒಡನಾಡೋದಕ್ಕೆ, ವಾಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಅದು ಎಷ್ಟೋ ಜನ್ಮಗಳ ಪುಣ್ಯ ಫಲ. ಯಾಕೆಂದರೆ ಅವರ ಜೊತೆಯಲ್ಲಿ ಇದ್ದರೆ ಸಾಕು, ಬಹಳಷ್ಟು ಕಲಿಬೋದು. ಅದೇ ಯಾರೋ ಅಜ್ಞಾನಿಗಳ ಜೊತೆಯಲ್ಲಿ ಎಷ್ಟು ವರ್ಷ ಇದ್ದು ಏನು ಬಂತು, ಅವರು ತಪ್ಪು ಮಾಡ್ತಿರ್ತಾರೆ, ಇವರು ಅದನ್ನು ನೋಡಿ ಇವರು ಕಲಿತಾರೆ, ಅಥವಾ ಇವರು ದುಃಖ ಆಗತ್ತೆ, ಬೇಸರ ಆಗತ್ತೆ, ಅವ್ರನ್ನ ತಿದ್ದಕ್ಕೂ ಆಗಲ್ಲ. ಸಜ್ಜನರ ಜೊತೆಯಲ್ಲಿದ್ದರೆ ಅವ್ರು ಮಾಡೋವಂಥ ಕೆಲಸಗಳೆಲ್ಲ ಸರಿಯಾಗಿರುತ್ತೆ, ಅದನ್ನು ನೋಡಿ ನೋಡಿ ಇವ್ರು ಕಲ್ತ್ಕೊಳ್ಳೋಕ್ಕಾಗತ್ತೆ. ಅವ್ರು ಹಾಗಿದ್ದಾರಲ್ಲ, ನಾನು ಹೀಗಿಲ್ವಲ್ಲ, ನೋಡು ಅವ್ರಿಗೆ ಸ್ವಲ್ಪನೂ ಸೋಮಾರಿತನ ಇಲ್ಲ, ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಎದ್ದೊಳ್ತಾರೆ, ಅವರವರ ನಿಷ್ಠೆಯಿಂದ ಒಂದು ಭಗವತ್ ಪೂಜೆ ಆಗಲಿ ಇನ್ನೊಂದು ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಾವು ಒಂದ್ಸರಿ ಹೀಗೆ ಮಾಡ್ತೀವಿ, ಒಂದ್ಸರಿ ಹಾಗೆ ಮಾಡ್ತೀವಿ, ಸಮಯಕ್ಕೆ ಸರಿಯಾಗಿ ಮಾಡೋಕ್ಕಾಗಲ್ಲ ಕೆಲಸಗಳು. ಅದನ್ನೆಲ್ಲ ನೋಡಿ ಅವರಿಗೆ ಸಮಯ ಪ್ರಜ್ಞೆ ಬರುತ್ತೆ. ಅವರು ಒಂದು ದಿನ ಆದರೂ ಒಬ್ಬರ ಬಗ್ಗೆ ಬೈದವರಲ್ಲ, ಒಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದವರಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಎಷ್ಟು ಕರೆಕ್ಟಾಗಿರ್ತಾರೆ ಇವರು ಅಂತ ಅವ್ರನ್ನ ನೋಡಿದಾಗ ಅನಿಸುತ್ತೆ, ಹೌದು ನಾವು ಹಾಗಿರೋದು ಒಳ್ಳೆಯದು. ಅದೇ ಥರ ಆಹಾರದಲ್ಲಾಗ್ಬೋದು, ಮಾತಿನಲ್ಲಾಗ್ಬೋದು, ವಸ್ತುಗಳನ್ನು ಜೋಪಾನವಾಗಿ ಉಪಯೋಗಿಸೋದಾಗ್ಬೋದು, ಇತರರಿಗೆ ತೊಂದರೆ ಆಗದ ಹಾಗೆ ಶುದ್ಧವಾಗಿ ಜೀವನ ಮಾಡೋದಾಗ್ಬೋದು, ಭಗವಂತನನ್ನ ಏಕಾಗ್ರತೆಯಿಂದ ಧ್ಯಾನ ಮಾಡೋದಾಗ್ಬೋದು. ಇವೆಲ್ಲ ನಾವು ಸಜ್ಜನರ ಸಂಘದಲ್ಲಿದ್ದೇ ಕಲಿಬೇಕು. ಇದನ್ನೇ ಸಾಧು ಸತ್ಪುರುಷರ ಸಹವಾಸ ಅಂತ ಪ್ರಥಮವಾಗಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿದ ಮಾತುಗಳು, ಮತ್ತು ಭಕ್ತರ ಲಕ್ಷಣಗಳು. ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮರ ಮಾತುಗಳು, ವಿವೇಕಾನಂದರು, ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾ ದೇವರಾಗ್ಬೋದು, ಪುರಂದರದಾಸರಾಗ್ಬೋದು, ಈ ಥರ ಬಹಳಷ್ಟು ಜನ ಭಕ್ತರು ನಮ್ಮ ಭಾರತದಲ್ಲಿ ಆಗಿ ಹೋಗಿದ್ದಾರೆ. ಇವ್ರ ಚರಿತ್ರೆಗಳೆಲ್ಲ ಓದಿದಾಗ ಎಂತಹ ಅದ್ಭುತವಾದ ಚರಿತ್ರೆ ಇವರು. ಒಂದಷ್ಟು ವರ್ಷ ಬದುಕಿದ್ರು, 100 ವರ್ಷಗಳಾದರೂ ಇವ್ರನ್ನ ಜನ ನೆನ್ಪಿಟ್ಕೊಂಡಿದ್ದಾರಲ್ಲ. 1000 ವರ್ಷಗಳಾದರೂ ಕೂಡ ಅವರ ಜಯಂತಿ ಆಚರಿಸ್ತಾರಲ್ಲ. ಈಗ ಪರಿಸ್ಥಿತಿ ಹೇಗೆ ಅಂದರೆ, ತಂದೆ ಏನು ತಾತನ ಹೆಸರು ಗೊತ್ತಿರಲ್ಲ ಕೆಲವರಿಗೆ, ಅವ್ರ ತಂದೆ ಹೆಸರು ಗೊತ್ತೇ ಇರಲ್ಲ. ಆದರೆ 100 ವರ್ಷಗಳ ಹಿಂದೆ ಇದ್ದಂಥ ಮಹಾತ್ಮರ ಹೆಸರು ಇವತ್ತಿಗೂ ಗೊತ್ತು. ಇವತ್ತು ಅವ್ರ ಜಯಂತಿಯನ್ನು ಆಚರಿಸ್ತಾರೆ, ಅವರನ್ನಿಟ್ಟು ಪೂಜೆ ಮಾಡ್ತಾರೆ, ಅವ್ರು ಹಾಡಿರೋ ಹಾಡುಗಳನ್ನು ಹಾಡ್ತಾರೆ. ಅಂದರೆ ಏನಿರ್ಬೋದು ಅವ್ರ ಮಹಿಮೆ? ಇದೇನೇ ಭಗವಂತನ ಭಕ್ತಿಯ ಮಹಿಮೆ. ಇದು ಭಗವಂತನ ಅನುಗ್ರಹದಿಂದ ಅವರ ಜೀವನ ಶುದ್ಧವಾಯಿತು. ಅವರು ಸ್ವಲ್ಪ ಕಾಲ ಜೀವನ ಮಾಡಿದ್ರೂ ಕೂಡ ಅವರು ಸಮಾಜಕ್ಕೆ ಎಂಥ ಜ್ಞಾನ ಕೊಟ್ಟಿದ್ದಾರೆ ಅಂದರೆ, 100 ವರ್ಷಗಳಾದರೂ ಕೂಡ ಆ ಜ್ಞಾನ ಇವತ್ತಿಗೂ ಬಹಳಷ್ಟು ಜನಕ್ಕೆ ದಾರಿದೀಪ ಆಗಿದೆ. ಸ್ವಾಮಿ ವಿವೇಕಾನಂದರನ್ನ ಯಾರೋ ಕೇಳ್ತಾರೆ, ಎಷ್ಟೋ ಜನ ಬಂದರು ಹೋದರು, ಎಷ್ಟೋ ನಡೀತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಿರುತ್ತೆ ಈ ಲೋಕದಲ್ಲಿ, ನೀವು ಕೊಟ್ಟಂಥ ಸಂದೇಶಗಳು
ಎಷ್ಟು ಕಾಲ ಇರ್ಬೋದು ಅಂದಾಗ ಅವ್ರು ಹೇಳ್ತಾರೆ, 1,000 ವರ್ಷಗಳಿರುತ್ತೆ ಈ ಜಗತ್ತಲ್ಲಿ ನಾನು ಕೊಟ್ಟಂಥ ಸಂದೇಶಗಳು. ನಾನು ಶರೀರ ಬಿಟ್ಟರೂ ನನ್ನ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಯುವಜನತೆಯಲ್ಲಿ ಪ್ರೋತ್ಸಾಹ ಕೊಟ್ಟು ನನ್ನ ಶಕ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೀಗೆಲ್ಲ ಅವರು ಬಹಳಷ್ಟು ಭವಿಷ್ಯದ ನುಡಿಗಳನ್ನು ಹೇಳಿದ್ದಾರೆ. ಮತ್ತೊಂದು ಮಾತು ಹೇಳ್ತಾರೆ, ನನ್ನ ಭಾರತ ವಿಶ್ವಗುರು ಆಗುತ್ತೆ, ನಾನು ಅದನ್ನು ನೋಡ್ತಾ ಇದ್ದೀನಿ. ಅವರು ಧ್ಯಾನ ಸಿದ್ಧರು, ಜ್ಞಾನಿಗಳು, ಯೋಗಿಗಳು, ಅವ್ರಿಗೆಲ್ಲ ಮೊದಲೇ ಗೊತ್ತಾಯಿತು. ಹೀಗೆ ಯಾರು ಸಜ್ಜನರೋ ಅವರ ಮನಸ್ಸಿನಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿ, ಅವರ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಹೀಗಾಗಿ ಭಗವಂತನ ಮಾತುಗಳು, ಮಹಾತ್ಮರ ಮಾತುಗಳನ್ನು ನಾವು ಆಗಾಗ ಓದ್ತಾ ಇದ್ದರೆ, ನೆನಪು ಮಾಡ್ಕೋತಾ ಇದ್ದರೆ ನಮಗೆ ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ, ಸರಿಯಾಗಿ ಮಾರ್ಗದರ್ಶನ ಸಿಗುತ್ತೆ. ನಾವು ಅಕಸ್ಮಾತ್ ಏನಾದ್ರು ತಪ್ಪು ಮಾಡೋಕ್ಕೆ ಹೋದಾಗ ತಕ್ಷಣ ನಮ್ಮನ್ನು ಅದು ಎಚ್ಚರಿಸುತ್ತೆ. ಓ, ಭಗವಂತ ಹೀಗೆ ಹೇಳಿದ್ದಾನೆ, ನಾನು ಹೀಗೆ ನಡ್ಕೋಬೇಕು. ಭಗವಂತನ ಮಾತಿಗೆ ವಿರುದ್ಧ ಆದರೆ ಅದು ಅಧರ್ಮ ಆಗುತ್ತೆ, ಅದರ ಪರಿಣಾಮ ಕೆಟ್ಟದಾಗತ್ತೆ. ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ಇಂಥ ಘಟನೆಗಳು. ಹಾಗಾಗಿ ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ಈ ಜಾಗೃತಿ ನಮ್ಮಲ್ಲಿ ಉಂಟಾಗುತ್ತೆ. ಇದು ಭಗವದ್ವಾಣಿಯ ಮಹಿಮೆ. ನಾವು ಇವತ್ತು ಸುಮಾರು ಒಂದು 7-8 ವಾಕ್ಯಗಳು, ಭಗವಂತನ ವಾಕ್ಯಗಳನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಮುಂದಿನ ಸತ್ಸಂಗಗಳಲ್ಲೂ ಹೀಗೇನೆ ಭಗವಂತ ನಮಗೆ ಬೇರೆ ಬೇರೆ ವಿಚಾರಗಳು ಇನ್ನೂ ಬಹಳಷ್ಟಿದೆ. ಇದು ಪ್ರಥಮ ಅಷ್ಟೇ, ಮೊದಲನೇ ಹೆಜ್ಜೆ. ಅದಾದಮೇಲೆ ಕರ್ಮ ಸಿದ್ಧಾಂತ ಅಂತ ಬರುತ್ತೆ. ಯಾವ್ಯಾವ ಕೆಲಸ ಮಾಡಿದಾಗ ಅದು ಎಂಥ ಫಲ ಕೊಡುತ್ತೆ, ಹಾಗೇನೆ ಸಾಧನೆ ಬಗ್ಗೆ, ಧ್ಯಾನದ ಬಗ್ಗೆ ಆಗಲಿ, ಬೇರೆ ಈ ಪ್ರಾಣಾಯಾಮದ ವಿಚಾರ ಆಗಲಿ, ಮತ್ತೊಂದು ವಿಚಾರ, ಇವೆಲ್ಲ ವಿಚಾರಗಳನ್ನು ಕೂಡ ಜಗತ್ತಿನ ಸೃಷ್ಟಿ ಆಗ್ಬೋದು, ಪ್ರಕೃತಿ ಹೇಗೆ ಕೆಲಸ ಮಾಡ್ತಾ ಇದೆ, ಇವೆಲ್ಲ ಭಗವಂತನ ಮಾತುಗಳಲ್ಲಿ ನಾವು ಕಾಣ್ತೀವಿ ಪುರಾಣದಲ್ಲಿ. ಇದೆಲ್ಲ ನಾವು ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾ ಬಂದರೆ ನಮಗೆ ಒಂದು ಕಂಪ್ಲೀಟ್ ನಾಲೆಡ್ಜ್ ಅಂತ ಏನು ಕರಿತೀವೋ, ಒಂದು ಪರಿಪೂರ್ಣವಾದ ಒಂದು ಜ್ಞಾನ ನಮಗೆ ಪ್ರಾಪ್ತವಾಗುತ್ತೆ. ಆ ಜ್ಞಾನನೇ ನಮಗೆ ಶಕ್ತಿ. ನಾಲೆಡ್ಜ್ ಈಸ್ ಸ್ಟ್ರೆಂತ್ ಅಂತ. ಅಂತಹ ಜ್ಞಾನ ಶಕ್ತಿಯನ್ನು ನಾವು ಭಗವಂತನ ನುಡಿಗಳಿಂದ ಪಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಪರಮಾತ್ಮನ ಕೃಪೆಯಿಂದ ಒಳ್ಳೆಯದಾಗಲಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.